ನಮಸ್ಕಾರ ಸ್ನೇಹಿತರೆ, ಧ್ವನಿಲೋಕಕ್ಕೆ ಎಲ್ರಿಗೂ ಸ್ವಾಗತ. ನಾವಿವತ್ತು 11ನೇ ತರಗತಿಯ ಗಣಿತ ಪಾಠ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಅಧ್ಯಾಯವನ್ನು ನೋಡ್ತಾ ಇದ್ವಿ. ನಾವಿಲ್ಲಿ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಂತಕ್ಕಂಥ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಗಣಿತವನ್ನು ಇನ್ನೊಮ್ಮೆ ಅವಲೋಕನ ಮಾಡೋಣಂತೆ. ಮ್ಯಾಥಮೆಟಿಕ್ಸನ್ನು ಏನು ಮಾಡಿದ್ದಾರೆ, ಮ್ಯಾಥಮೆಟಿಕ್ಸನ್ನು ಹಲವಾರು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಏನು ಬರ್ತದೆ, ಜಾಮೆಟ್ರಿ ಅಂತ ಬರ್ತದೆ. ಜಾಮೆಟ್ರಿ ಅಂತೂ ಅತ್ಯಂತ ಹಳೆಯ ಕಾಲದಿಂದಲೂ ಪುರಾತನ ಕಾಲದಿಂದಲೂ ವರ್ಕ್ ಆಗ್ತಾ ಇರ್ತಕ್ಕಂಥ ಒಂದು ಗಣಿತದ ಭಾಗ ಅಂತ ನಾವು ಹೇಳ್ಬೋದು. ಜಾಮೆಟ್ರಿ ಇಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಶೇಪ್ಸ್ ಆ್ಯಂಡ್ ಫಿಗರ್ಸ್ ಆ್ಯಂಡ್ ಆಲ್. ಓಕೆ, ಅಂದರೆ ಯಾವುದು ಶೇಪ್ಗಳು ಫಿಗರ್ಸ್ಗಳು ಎಲ್ಲ ಒಟ್ಟು ಏನಪ್ಪ ಅಂತಂದರೆ ಅವುಗಳ ರಿಲೇಷನ್, ಅವುಗಳ ಒಂದು ಅಭ್ಯಾಸ ಮಾಡೋದಕ್ಕೆ ನಾವೇನು ಕರಿತೀವಿ, ಜಾಮೆಟ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಸ್ ಆಲ್ಜಿಬ್ರಾ ಅಂತ ಬರ್ತದೆ. ಆಲ್ಜಿಬ್ರಾ ಅಂದರೆ ಬೀಜಗಣಿತ. ಆಲ್ಜಿಬ್ರಾ ಇದರೊಳಗಡೆ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಎಕ್ಸ್ ವೈ ಝೆಡ್ ಅಂತಂದರೆ ವೇರಿಯೇಬಲ್ಸ್ ಇರ್ತವೆ. ವೇರಿಯೇಬಲ್ಸ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ದಿ ರಿಲೇಷನ್ಸ್ ಬಿಟ್ವೀನ್ ದಿ ವೇರಿಯೇಬಲ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಇಲ್ಲಿ ಚರಾಕ್ಷರಗಳು ಇರ್ತವೆ, ಅವುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸಂಬಂಧಗಳು ನಮಗೆ ದೊರೀತವ್ರಿ ಅಲ್ಜಿಬ್ರಾ ಒಳಗೆ. ಇನ್ನೊಂದು ಬರ್ತದೆ ಪ್ರೊಬ್ಯಾಬಿಲಿಟಿ ಅಂತ ಬರ್ತದೆ. ಇಟ್ ಇಸ್ ಆಲ್ಸೋ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಪ್ರೊಬ್ಯಾಬಿಲಿಟಿ ಅಂತ ಹೇಳಿ. ಪ್ರೊಬ್ಯಾಬಿಲಿಟಿ, ವಾಟ್ ಈಸ್ ಪ್ರೊಬ್ಯಾಬಿಲಿಟಿ ಅಂತಂದರೆ ಸಂಭವನೀಯತೆ ಅಂತ ಹೇಳ್ತೀವಿ. ಪ್ರೊಬಬಿಲಿಟಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಚಾನ್ಸ್ ಆಫ್ ಗೆಟಿಂಗ್, ಇಟ್ ಈಸ್ ಅ ಚಾನ್ಸ್ ಆಫ್ ಗೆಟಿಂಗ್ ಸಮಥಿಂಗ್. ಅಂದರೆ ಯಾವುದೋ ಒಂದು ವಸ್ತುವನ್ನು ಅಥವಾ ಒಂದು ಈವೆಂಟ್, ಒಂದು ಘಟನೆಯನ್ನು ಪಡೆಯುವಂತಹ ಒಂದು ಭಾಗವನ್ನು ನಾವೇನಂತ ಕರಿತೀವಿ, ಸಂಭವನೀಯತೆ ಅಂತ ಕರಿತೀವಿ. ಇದಕ್ಕಾಗಿಯೇ ಏನಿದಾವೆ, ಸಪ್ರೇಟ್ ಬ್ರಾಂಚಸ್ಗಳಿದ್ದಾವೆ. ಅದೇ ರೀತಿಯಾಗಿ ನಮಗೆ ಒಂದು ಹೊಸ ಬ್ರ್ಯಾಂಚ್ ಸಿಗ್ತದೆ ಮ್ಯಾಥಮೆಟಿಕ್ಸ್ ಒಳಗಡೆ. ಅತ್ಯದ್ಭುತವಾದಂಥ ಒಂದು ಬ್ರ್ಯಾಂಚ್ ಅದು ಕ್ಯಾಲ್ಕುಲಸ್. ಕ್ಯಾಲ್ಕುಲಸ್ ಅಂತಂದರೆ ಮ್ಯಾಥಮೆಟಿಕ್ಸ್ ಆಫ್ ಚೇಂಜ್. ಮ್ಯಾಥಮೆಟಿಕ್ಸ್ ಆಫ್ ಚೇಂಜ್, ಮ್ಯಾಥಮೆಟಿಕ್ಸ್ ಆಫ್ ಆಲ್ ಥಿಂಗ್ಸ್ ದ್ಯಾಟ್ ಚೇಂಜ್. ಈ ಒಂದು ಜಗತ್ತಿನೊಳಗೆ, ಈ ಒಂದು ವಿಶ್ವದೊಳಗೆ, ಈ ಒಂದು ಯೂನಿವರ್ಸ್ ಒಳಗಡೆ ಏನೇನು ಚೇಂಜಸ್ಗಳಾಗ್ತಾವಲ್ಲ, ಆ ಚೇಂಜಸ್ಗಳು, ಬದಲಾವಣೆಗಳನ್ನು ಅಭ್ಯಾಸ ಮಾಡೋದಕ್ಕೆ ಇರ್ತಕ್ಕಂತಹ ಒಂದು ಗಣಿತದ ಭಾಗವನ್ನು ನಾವೇನಂತ ಕರಿತೀವಿ, ಕ್ಯಾಲ್ಕುಲಸ್ ಅಂತ ಕರಿತೀವಿ. ಬದಲಾವಣೆ ಯಾವುದರ ಬದಲಾವಣೆ, ವಸ್ತುವಿನಲ್ಲಿ ಬದಲಾವಣೆ. ಏನು ವಸ್ತುವಿನ ಬದಲಾವಣೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಯಾವುದೊಂದು ಸಮಯಕ್ಕೆ ತಕ್ಕಂತೆ ಆ ವಸ್ತು ಬದಲಾವಣೆ ಆಗ್ತದಲ್ಲ, ಆ ಬದಲಾವಣೆಯನ್ನು ನಾವೇನು ಮಾಡ್ತೀವಿ ಅಂತಂದರೆ ಅಭ್ಯಾಸ ಮಾಡ್ತೀವಿ. ಆ ಅಭ್ಯಾಸವನ್ನು ನಾವೇನಂತ ಕರಿತೀವಿ, ಕ್ಯಾಲ್ಕುಲಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಒಂದು ವಸ್ತುವಿನ ಅಥವಾ ಒಂದು ಫಂಕ್ಷನ್, ದ ಚೇಂಜ್ ಇನ್ ಅ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಡೊಮೇನ್. ಯಾವುದೋ ಒಂದು ಡೊಮೇನ್ ಚೇಂಜ್ ಆದಂಗೆ ಆ ಫಂಕ್ಷನ್ ವ್ಯಾಲ್ಯೂ, ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಆ್ಯಸ್ ದ ಡೊಮೇನ್ ಚೇಂಜಸ್. ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಗಣಿತೀಯವಾಗಿ ಮ್ಯಾಥಮೆಟಿಕಲ್ ಏನು ಮಾಡ್ತೀವಿ ಅಂತಂದರೆ ಅದನ್ನು ಅಭ್ಯಾಸ ಮಾಡ್ತೀವಿ. ಆ ಒಂದು ಭಾಗವನ್ನು ನಾವೇನಂತ ಕರಿತೀವಿ, ಕ್ಯಾಲ್ಕುಲಸ್ ಅಂತ ಕರಿತೀವಿ. ಈ ಕ್ಯಾಲ್ಕುಲಸನ್ನು 18ನೇ ಶತಮಾನದೊಳಗೆ, 19ನೇ ಶತಮಾನದೊಳಗೆ ಇಬ್ಬರು ವಿಜ್ಞಾನಿಗಳು ಪ್ಯಾರಲಲಿ ಒಂದೇ ಸಂದರ್ಭದೊಳಗೆ, ಏಕಮಾನ ಕಾಲದೊಳಗೆ ಈ ಒಂದು ಕಾರ್ಯವನ್ನು ಮಾಡ್ತಾರೆ, ಈ ಒಂದು ಅಭ್ಯಾಸವನ್ನು ಮಾಡ್ತಾರೆ. ಈ ಒಂದು ಕ್ಯಾಲ್ಕುಲಸ್ ಅಂತಕ್ಕಂಥದ್ದನ್ನು ಕಂಡುಹಿಡಿತಾರೆ. ಅವುಗಳಲ್ಲಿ ಇಬ್ಬರು ವಿಜ್ಞಾನಿಗಳು ಯಾರು ಅಂತಂದರೆ ಐಸಾಕ್ ನ್ಯೂಟನ್ ಮತ್ತು ಒಂದು ಜರ್ಮನಿಯ ವಿಜ್ಞಾನಿ ಲೆಬ್ನಿಡ್ಸ್ ಅಂತೇಳಿ. ಇವರೊಳಗೆ ಏನಿದ್ದಾವೆ, ಕಲಹಗಳಿದ್ದಾವೆ. ಅಂದರೆ ಕ್ಯಾಲ್ಕುಲಸನ್ನು ಕಂಡುಹಿಡಿದವರು ಯಾರು ಅಂತೇಳಿ, ನ್ಯೂಟನ್ನು ಅಥವಾ ಲೆಬ್ನಿಡ್ಸು ಅಂತೇಳಿ. ಅದೇನೇ ಇರಲಿ, ಈ ಒಂದು ಕ್ಯಾಲ್ಕುಲಸ್ ಅಂತಂದ್ರೇನು, ಇನ್ಡೆಪ್ತಾಗಿ ಡೀಟೇಲಾಗಿ ನಾವು ಅಭ್ಯಾಸ ಮಾಡಬೇಕು ಅಂತಂದರೆ ಈ ಒಂದು ಐಸಾಕ್ ನ್ಯೂಟನ್ನರ ಒಂದು ಕಥೆಯನ್ನು ಅಥವಾ ಒಂದು ಅನುಭವವನ್ನು ನಾವಿಲ್ಲಿ ಗಣಿತೀಯವಾಗಿ ಎಕ್ಸ್ಪ್ರೆಷನ್ ಮೂಲಕ ವಿವರಣೆಯನ್ನು ನೋಡಬೇಕಾಗ್ತದೆ. ನಮಗೆ ತಿಳಿದಂತೆ ನ್ಯೂಟನ್ ಅವರು ಒಂದು ಏನಪ್ಪ ಅದು ಆ್ಯಪಲ್ ಟ್ರೀ ಕೆಳಗಡೆ ಅಥವಾ ಒಂದು ಸೇಬು ಹಣ್ಣಿನ ಗಿಡದ ಕೆಳಗಡೆ ಮಲಗಿದ್ರು. ನಿಮಗೆ ತಿಳಿದಂತೆ ಅದೊಂದು ಕತೆ, ಹೌದಾ? ಅವಾಗ ಏನಾಗ್ತದೆ ಅಂತಂದರೆ ಒಂದು ಸೇಬು ಹಣ್ಣು ಬಂದು ಅವ್ರ ತಲೆ ಮ್ಯಾಗ ಬೀಳ್ತದೋ, ಕಾಲ ಮ್ಯಾಗ ಬೀಳ್ತದೋ, ಎಲ್ಲಿ ಬೀಳ್ತದೋ ಗೊತ್ತಿಲ್ಲ. ಒಟ್ಟು ಬಿದ್ದಾಗ ಅವ್ರೇನು ಮಾಡ್ತಾರೆ ಅಂತಂದರೆ ವಿಚಾರ ಮಾಡ್ತಾರೆ, ಹೌದಾ? ಬೀಳ್ತದೆ, ಓಕೆ, ಇದು ನ್ಯಾಚುರಲ್ ಪ್ರೊಸೆಸ್, ಏನೋ ಒಂದು ಗ್ರಾವಿಟಿ ಇರ್ತೈತಿ, ಬಿದ್ದೈತಿ ಅಂತಿಗೆ ಆ ಥರ ಅವರು ಥಿಂಕ್ ಮಾಡ್ತಾರೆ. ಅದೇ ರೀತಿಯಾಗಿ ಸ್ವಲ್ಪ ಮೇಲ್ಗಡೆ ನೋಡಿದಾಗ ಅಲ್ಲಿ ಚಂದ್ರ ಇರ್ತಾನೆ. ಚಂದ್ರನೂ ಕೂಡ ಈ ಒಂದು ಆ್ಯಪಲ್ ಬಿದ್ದಂಗೆ ಅದನ್ನು ಬೀಳಬೇಕಾಗಿತ್ತಲ್ಲ, ಯಾಕೆ ಬೀಳಲಿಲ್ಲ ಅಂತ ಹೇಳಿ ಅವನ ತಲೆಯೊಳಗೆ ವಿಚಾರಗಳು ಬರ್ತವೆ. ಅದಕ್ಕಾಗಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ಗಳು ನಿಮಗೆ ಆಲ್ರೆಡಿ ಗೊತ್ತಿದ್ದಾವೆ. ಅವುಗಳ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಇದ್ದೀವಿ. ನಾವು ಐಸಾಕ್ ನ್ಯೂಟನ್ ಅವರ ಒಂದು ಪ್ರಯೋಗವನ್ನು ಗಣಿತೀಯವಾಗಿ ನೋಡ್ಕೊತ ಹೋಗೋಣಂತೆ. ಇವಾಗ ಆ್ಯಪಲ್ ಮೇಲಿಂದ ಕೆಳಗೆ ಬಿದ್ದೈತಿ, ಹೌದಾ? ಬೀಳ್ತಾ ಇದೆ ಅಂತಂದರೆ ಅದಕ್ಕೊಂದು ನಾವು ರಿಪ್ರೆಸೆಂಟೇಷನ್ ವಿತ್ ಒಂದು ಗ್ರಾಫ್ನಿಂದ ರಿಪ್ರೆಸೆಂಟ್ ಮಾಡಿದಾಗ ಇದನ್ನು ನಾವು ಡಿಸ್ಟನ್ಸ್ ಅಂತ ತಗೊಳ್ಳೋಣಂತೆ, ಎಕ್ಸ್ ಆ್ಯಕ್ಸಸ್. ಆಮೇಲೆ ಇದನ್ನು ಫೋರ್ಸ್ ಅಂತ ತಗೊಳ್ಳೋಣಂತೆ, ವೈ ಆ್ಯಕ್ಸಸ್. ಇದು 0, ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಸ್ ಅಂತ ತೊಗೊಂಡಾಗ, ಆ್ಯಸ್ ದ ಡಿಸ್ಟನ್ಸ್ ಇನ್ಕ್ರೀಸಸ್ ದ ಫೋರ್ಸ್ ಆಫ್ ಗ್ರಾವಿಟಿ ಡಿಕ್ರೀಸಸ್.
ಬಿಕಾಸ್ ವಿ ಆಲ್ರೆಡಿ ನೋ ದ್ಯಾಟ್ ಎಫ್ ಇಸ್ ಈಕ್ವಲ್ ಟು ಜಿ m1 m2 ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಹೌದಾ, ಇದು ಫಿಸಿಕ್ಸ್ ಒಳಗಡೆ ಬರ್ತದೆ, ಇರಲಿ, ಏನು ತೊಂದರೆ ಇಲ್ಲ. ಈಗ ಗಣಿತದಲ್ಲೂ ಕೂಡ ಸ್ವಲ್ಪ ಇದರ ಉಪಯೋಗ ಆಗ್ತದೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್ ದ ಫೋರ್ಸ್ ಆಫ್ ಗ್ರಾವಿಟಿ ಡಿಕ್ರೀಸಸ್. ದಟ್ ಮೀನ್ಸ್ ಇಲ್ಲಿ ಏನಾಗ್ತಾ ಇದ್ವಿ, ಇದು ಇನ್ಕ್ರೀಸ್ ಆದಂಗೆ ಏನು ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆ ಫೋರ್ಸ್ ಡಿಕ್ರೀಸ್ ಹಾಕೊಂತ ಹೊಡಿದ್ವಿ. ನೋಡಿರಿ ಇಲ್ಲಿ ನೋಡಿ, ಡಿಸ್ಟೆನ್ಸ್ ಏನದೀಗ, ಡಿಸ್ಟೆನ್ಸ್ ಇನ್ಕ್ರೀಸ್ ಆಯಿತು. ಮೊದಲು ಡಿಸ್ಟೆನ್ಸ್ 0 ಆಯಿತು, ಇಲ್ಲೇನಪ್ಪ ಅಂದ್ರೆ ಎಷ್ಟೋ 100 ಮೀಟರ್ಸೋ ಆಗೈತೆ ಅಂತ ತಿಳ್ಕೊಂಬಿಡು. ಇವಾಗ ಏನಾಗೈತೆ ಅಂತಂದರೆ ಫೋರ್ಸ್ ಡೌನ್ ಹಾಕೊಂತ ಬಂದೈತಿ, ಫೋರ್ಸ್ ಡೌನ್ ಆಯಿತು. ಆ್ಯಸ್ ದ ಡಿಸ್ಟೆನ್ಸ್ ಡಿಕ್ರೀಸಸ್ ಫೋರ್ಸ್ ಇನ್ಕ್ರೀಸಸ್, ಫೋರ್ಸ್ ಹೈ ಇರ್ತೈತೆ. ಹೌದಾ, ಇಲ್ಲಿ ಚೇಂಜಸ್ ಕಾಣ್ತಾ ಇದೆ, ನಿಮಗೆ ಚೇಂಜ್ ಕಾಣ್ತಾ ಇದೆ. ಚೇಂಜ್ ಇನ್ ಒನ್ ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು ದಿ ಅನದರ್, ಚೇಂಜ್ ಇನ್ ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಡಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಚೇಂಜ್ ಇದೆ, ಎಷ್ಟು ಚೇಂಜ್ ಇದೆ, ಯಾವ ಒಂದು ಪ್ರಮಾಣದೊಳಗೆ ಚೇಂಜ್ ಇದೆ, ಡ್ರಾಸ್ಟಿಕಲಿ ಚೇಂಜ್ ಇದೆ. ಹೌದಾ, ಡ್ರಾಸ್ಟಿಕಲಿ ಅಂತಂದರೆ ಡೈರೆಕ್ಟಾಗಿ ಈ ಥರ ಏನಾಗ್ತದೆ ಅಂತಂದ್ರೆ ಈ ಒಂದು ಕರ್ವ್ ಡೈರೆಕ್ಟ್ ಹೆಂಗೆ ಡೌನ್ ಹಾಕೊಂತ ಹೊಂಟೈತಿ. ಕರ್ವ್ ಈ ಥರ ಬೀಳಾಕತ್ತಿಲ್ಲ. ಎಕ್ಸಾಂಪಲ್, ಈ ಥರ ಬರ್ತಾ ಇಲ್ಲ ಕರ್ವ್, ಈ ಥರ ಕರ್ವ್ ಇತ್ತಂತಂದರೆ ಅವಾಗೇನಾಗ್ತದೆ, ಯೂನಿಫಾರ್ಮ್ಲಿ ಇಟ್ ಈಸ್ ಫಾಲಿಂಗ್ ಅಂತ ನಾವು ಹೇಳ್ತೀವಿ. ಯೂನಿಫಾರ್ಮಾಗಿ ಬೀಳಕತ್ತ ಅಂತ ಹೇಳ್ತೀವಿ. ಅದರಲ್ಲಿ ಯೂನಿಫಾರ್ಮ್ಲಿ ಫಾಲಿಂಗ್ ಇಲ್ಲ. ಏನಾಗ್ತಾಯಿದೆ ಅಂತಂದರೆ ಈ ಒಂದು ಕರ್ವ್ ಡ್ರಾಸ್ಟಿಕಲಿ ಡಿಕ್ರೀಸ್ ಹಾಕೊಂತ ಹೊಂಟೈತಿ. ಅಂದರೆ ಆಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಹೌ ಕ್ಯಾನ್ ಯು ಕ್ಯಾಲ್ಕುಲೇಟ್ ದ ಚೇಂಜ್. ಈಗ ಯಾವುದೋ ಒಂದು ಬಿಂದುವಿನೊಳಗೆ ಚೇಂಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ. ಉದಾಹರಣೆಯಾಗಿ ನಾವು ಇನ್ನೊಂದು ಯಾವುದೋ ಒಂದು ಗ್ರಾಫ್ ತೊಗೊತೀನಿ. ನಾನು ಎಕ್ಸಾಂಪಲ್ ಈ ಥರ ಗ್ರಾಫ್ ತೊಗೊಳ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3. ಇದು ಏನಿದು, y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಅಂತ ಒಂದು ಗ್ರಾಫ್. ಹೌದಾ, ಯಾವ ಥರ ಮಾಡಿದ್ವಿಪ್ಪ ನಾವು, y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಅಂತ ಒಂದು ಗ್ರಾಫ್ ತೊಗೊಂಡಿದ್ದೀನಿ. ಆ್ಯಸ್ ಈಗ ಎಕ್ಸ್ ಈಕ್ವಲ್ ಟು 0 ಹಾಕೋಣ ಅಂತ y ಈಕ್ವಲ್ ಟು ಏನಾಗ್ತದೆ 3 ಆಗ್ತದೆ. ಎಕ್ಸ್ ಈಕ್ವಲ್ ಟು 0 ಇದ್ದಾಗ y ಈಕ್ವಲ್ ಟು 3. ಓಕೆ, 0,3 ಅಂತ ಇದು ಬಂತು. ನಂತರ ಇನ್ನೊಂದು y ಈಕ್ವಲ್ ಟು 0 ಹಾಕುವಾಗ ಏನಾಗ್ತದೆ, ಎಕ್ಸ್ ಈಕ್ವಲ್ ಟು -3 ಆಗ್ತದೆ. y ಈಕ್ವಲ್ ಟು 0 ಆಗ್ತದೆ, ಎಕ್ಸ್ ಈಕ್ವಲ್ ಟು -3 ಆಯ್ತು, -3,0. ಹೌದಾ, ಇದೊಂದು ಫಂಕ್ಷನ್ ಇದೆ, ಇದೊಂದು ಚೇಂಜ್ ಇದೆ. ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನಾವು ಹೇಳ್ತೀವಿ. ಇಫ್ ಯು ಪುಟ್ ಎಕ್ಸ್ ವ್ಯಾಲ್ಯೂ 1 ವಿಲ್ ಗೆಟ್ 4, 2, 5, 3, 6 ಅಂತಂದ್ರೆ ನೀವು ಹೆಂಗೆ ವ್ಯಾಲ್ಯೂ ಹಾಕ್ಕೊಂತ ಹೋಗ್ತೀರಿ ಹಂಗೆ ನಿಮ್ಗೆ ಏನಾಗ್ತದೆ, ಚೇಂಜ್ ಸಿಗ್ತದೆ. ಎಟ್ ಅ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ನೀನೇನು ಮಾಡ್ತೀಯ ಅಂತಂದರೆ ಇದ್ರದ್ದು ಚೇಂಜ್ ನೀನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಅವಾಗೇನು ಮಾಡ್ತೀಯ, ಈ ಒಂದು ಗ್ರಾಫಿಂದು 2 ಪಾಯಿಂಟ್ ತೊಗೊತೀಯ. ಪಾಯಿಂಟ್ ತೊಗೊಂಡು ಏನು ಮಾಡ್ತೀವಿ ಅಂತಂದರೆ ಗ್ರೇಡಿಯಂಟ್ ಫೈಂಡ್ ಔಟ್ ಮಾಡ್ತೀಯ. ಗ್ರೇಡಿಯಂಟ್ ಅಥವಾ ಸ್ಲೋಪ್ ಅಂತ ನಾವು ಹೇಳ್ತೀವಿ. ಗ್ರೇಡಿಯಂಟ್ ಆರ್ ಸ್ಲೋಪ್ ಅಂತ ಹೇಳ್ತೀವಿ ನಾವು. ಗ್ರೇಡಿಯಂಟ್ ಅಂತಂದರೆ ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ ರೈಸ್ ಓವರ್ ರನ್. ದಿಸ್ ಇಸ್ ದ ರನ್. ರನ್ ಅಂದರೆ ಹಾರಿಜಾಂಟಲ್ ಡಿಸ್ಟೆನ್ಸ್, ರೈಸ್ ಅಂದರೆ ವರ್ಟಿಕಲ್ ಡಿಸ್ಟೆನ್ಸ್. ರೈಸ್ ಡಿವೈಡೆಡ್ ಬೈ ರನ್ ಈಸ್ ನಥಿಂಗ್ ಬಟ್ ವಾಟ್, ರೈಸ್ ಡಿವೈಡ್ ಬೈ ರನ್ ಈಸ್ ನಥಿಂಗ್ ಬಟ್ ವಾಟ್, ಇಟ್ ಇಸ್ ದ ಗ್ರೇಡಿಯಂಟ್ ಆರ್ ದ ಸ್ಲೋಪ್ ಅಂತ ನಾವು ಹೇಳ್ತೀವಿ. ಅಂತಂದರೆ ಈ ಒಂದು ಫಂಕ್ಷನ್ ಯಾವ ಥರ ಚೇಂಜ್ ಆಗ್ತದೆ, ಎರಡು ಬಿಂದುಗಳ ನಡುವೆ ಎಷ್ಟು ಚೇಂಜ್ ಆಗೈತಿ, ಆ ಚೇಂಜ್ ಏನಂತ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ಬೋದು. ಹೌದಾ, ರೈಸ್ ಓವರ್ ರನ್. ಯಾಕಂದರೆ ಇಲ್ಲಿ ಕಾನ್ಸ್ಟಂಟ್ಲಿ ಇನ್ಕ್ರೀಸ್ ಹಾಕುವಂಥ ಹೊಂಟೈತಿ. ಅಂದರೆ ಎಟ್ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಇಫ್ ಯು ಪುಟ್ ಎನಿ ಎಕ್ಸ್ ವ್ಯಾಲ್ಯೂ ಯು ವಿಲ್ ಗೆಟ್ ವೈ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಏನೇ ಹಾಕ್ರಿ ನಿಮ್ಗೆ ವೈ ವ್ಯಾಲ್ಯೂ ಸಿಗ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಸ್ಲೋಪನ್ನು ಫೈಂಡ್ ಔಟ್ ಮಾಡಬಹುದು. ಆದರೆ ಇಲ್ಲೇನಾಗ್ತದೆ, ಇಲ್ಲಿ ಸ್ಲೋಪ್ ಫೈಂಡ್ ಔಟ್ ಮಾಡೋಕ್ಕಾಗ್ತದ? ಆಗ್ತದ? ಚೆಕ್ ಮಾಡೋಣ. ಈಗ ಯಾವುದೇ 2 ಪಾಯಿಂಟ್ ತೊಗೊಂಡಾಗ ನಮಗೆ ರೈಸ್ ಓವರ್ ರನ್ ಕರೆಕ್ಟಾಗಿ ಸಿಗಂಗಿಲ್ಲ ನಮಗೆ. ಯಾಕಂದರೆ ಇದು ಕರ್ವ್ ಅದ. ಕರ್ವ್ ಅಂದಾಗ ನಾವೇನು ಮಾಡ್ಬೇಕು, ಈಗ ಇಲ್ಲೇನಾದ್ರೂ ನಾವು ಸ್ಲೋಪನ್ನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸಿಂಗಲ್ ಪಾಯಿಂಟನ್ನು ತೊಗೊಂಡು ಇದ್ರದ್ದು ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡಬೇಕು. ಟ್ಯಾಂಜೆಂಟ್ ಅಂತ ಕರಿತೀವಿ ನಾವು. ಟ್ಯಾಂಜಿಬಲ್ ಅಂತಂದರೆ ಟಚೇಬಲ್ ಅಂದಂಗೆ. ಈ ಟ್ಯಾಂಜೆಂಟನ್ನು ಫೈಂಡ್ ಮಾಡಬೇಕು. ಅಂದರೆ at any particular instant of time, if you want to find the change of this graph, you have to find the slope ಅಂತ ನಾವು ಹೇಳ್ತೀವಿ, or the tangent at that point. ಆ ಪಾಯಿಂಟಲ್ಲಿ ಟ್ಯಾಂಜೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಫೈಂಡ್ ಔಟ್ ಮಾಡಬೇಕು? ಇಲ್ಲಂತ ಸಿಕ್ತು ನಮಗೆ ಸ್ಲೋಪ್ ಏನದಪ್ಪ, ರೈಸ್ ಓವರ್ ರನ್ ಅಂತ ಸಿಕ್ತು. ಯಾಕಂದರೆ ಇದು ಕಾನ್ಸ್ಟಂಟ್ಲಿ ಇನ್ಕ್ರೀಸಿಂಗ್ ಅಥವಾ ಒಂದು ಸ್ಟ್ರೇಟ್ ಲೈನ್ ಐತಿ. ನಮ್ಗೆ ಆಲ್ರೆಡಿ ರೈಸ್ ಸಿಗ್ತದೆ, ರನ್ನು ಸಿಗ್ತದೆ. ಇಟ್ ಈಸ್ ಅ ಗ್ರಾಫ್, ಇಟ್ ಈಸ್ ಅ ಕರ್ವ್ ಇದ್ದಾಗ ಏನು ಮಾಡಬೇಕು, ಕಷ್ಟ ಆಗ್ತದಲ್ಲ. ಈ ಒಂದು ಕಷ್ಟಕ್ಕೆ ಈ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೊಂತ ಏನು ಮಾಡ್ತಾರೆ ಅಂತಂದರೆ ಈ ನ್ಯೂಟನ್ ಮತ್ತು ಲೆಬ್ನಿಜ್ ಅವರು ಭಾಳ ಕೆಲಸ ಮಾಡ್ಕೊತ ಹೋದರು. ಈ ಒಂದು ಅಧ್ಯಾಯದಲ್ಲಿ ಅತಿ ಪ್ರಮುಖವಾದಂಥ ಅಧ್ಯಾಯ. ಇದಕ್ಕೆ ಎಷ್ಟಾಗುತ್ತೆ ಅಷ್ಟು ನಾವು ಡೀಪಾಗಿ ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ ಅಂತ ನಾನು ಸಾಧ್ಯ ಆದಷ್ಟು ನನ್ನ ಹತ್ರ ಎಷ್ಟು ನಾಲೆಜ್ ಇದಲ್ಲ ಅಷ್ಟರೊಳಗೆ ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಈ ಒಂದು ಪ್ರಶ್ನೆ ಸಿಕ್ತು ನಮಗೆ. ಅಂದರೆ ಈ ಒಂದು ಕರ್ವ್ ಇರ್ತಕ್ಕಂಥ ಗ್ರಾಫಲ್ಲಿ ನಾವು ಸ್ಲೋಪನ್ನು ಫೈಂಡ್ ಔಟ್ ಮಾಡೋಕ್ಕಾದ್ರೆ ಏನು ಮಾಡಬೇಕು ಅಂತ ಇದು ನಮ್ಮ ಪ್ರಶ್ನೆ. ಈಗ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತಂದಾಗ ನಾವೇನು ಮಾಡೋಣ, ಒಂದು ಉತ್ತರ ಹುಡ್ಕೊಳ್ಳೋಂತೆ ಒಂದು ಸರ್ಕಲ್ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ಅ ಸರ್ಕಲ್.
ಸರ್ಕಲ್ ಅಂತಂದರೆ ಮಧ್ಯಭಾಗದೊಳಗೆ ಏನಿರ್ತದೆ, ಸೆಂಟರ್ ಇರ್ತದೆ. ಆಮೇಲೆ ಯಾವುದೋ ಒಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಒಳಗೆ ನಾನು ಏನು ಫೈಂಡ್ ಔಟ್ ಮಾಡ್ಬೇಕು, ಈಗ ಸ್ಲೋಪನ್ನು ಫೈಂಡ್ ಔಟ್ ಮಾಡಬೇಕು. ಸ್ಲೋಪನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡ್ಬೋದಪ್ಪ ನೀನು, ಟ್ಯಾಂಜೆಂಟನ್ನು ಹೇಳಬೇಕಾಗ್ತದೆ. ದಿಸ್ ಇಸ್ ದಿ ಟ್ಯಾಂಜೆಂಟ್. ಹೌದಾ? ಈ ಟ್ಯಾಂಜೆಂಟ್ ಹೇಳಬೇಕು ಅಂತಂದರೆ ನಮ್ಗೆ ಏನು ಇಲ್ಲಿ 2 ಪಾಯಿಂಟ್ಗಳಿದ್ದು, ರೈಸ್ ಓವರ್ ರನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ 2 ಪಾಯಿಂಟ್ ಇದ್ದು, ಹಾಗಾಗಿ ನಮಗೇನು ಸಿಗ್ತಿತ್ತು, ಸ್ಲೋಪ್ ಸಿಗ್ತಿತ್ತು. ಈಗ ಇಲ್ಲಿ 2 ಪಾಯಿಂಟ್ ಇಲ್ಲ, ಒಂದೇ ಪಾಯಿಂಟ್ ಅದ, ಹೆಂಗೆ ಮಾಡಬೇಕು? ಒಂದೇ ಪಾಯಿಂಟ್ ಇದ್ದಾಗ ಈ ಒಂದು ಲೈನಿಗೆ, ಈ ಟ್ಯಾಂಜೆಂಟ್ ಲೈನಿಗೆ ನಾವೇನು ಮಾಡ್ಬೋದು, ಒಂದು ಪ್ಯಾರಲಲ್ ಲೈನನ್ನು ಎಳಿಬೋದು. ಟ್ಯಾಂಜೆಂಟಿಗೆ ಪ್ಯಾರಲಲ್ ಲೈನ್ ಹೇಳಿದೆವು ಅಂತ ತಿಳ್ಕೊ, ಹಾಗೆ ಎಳ್ಕೊಂತ ಹೋಗೋಣ ಅಂತ, ಹಾಗೆ ಎಳ್ಕೊಂತ ಹೋಗೋಣ. ಹೌದಾ? ಎಳ್ಕೊಂತ ಹೋದಾಗ ನಮಗೇನು ಸಿಗ್ತದ, ಅದು ಸೆಕೆಂಡ್ ಸಿಗ್ತದೆ. ಏನು ಸಿಗ್ತದಪ್ಪ, ಸೆಕೆಂಡ್ ಅಂತ ಸಿಗ್ತದೆ. ಇದೇನಾಯಿತು, ಛೇದಕ ಆಯಿತು, ಸೆಕೆಂಡ್. ದಿಸ್ ಇಸ್ ದಿ ಟ್ಯಾಂಜೆಂಟ್, ವೃತ್ತ ಸ್ಪರ್ಶಕ ಅಂತ ಆಯಿತು. ಹೌದಾ? ಟ್ಯಾಂಜೆಂಟನ್ನು ನಾವು ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಅದನ್ನು ಮೂವ್ ಮಾಡ್ಕೊತ ಹೋದ್ವಿ, ಟ್ಯಾಂಜೆಂಟಲ್ಲಿ ಸೆಕೆಂಡನ್ನು ನಾವು ಒಂದು ಸೆಂಟರ್ನಿಂದ ಮೂವ್ ಮಾಡ್ಕೊತ ಹೋದ್ವಿ ಅಂತಂದ್ರೆ ಅದೇನಾಗ್ತದೆ ಅಂತಂದರೆ ಟ್ಯಾಂಜೆಂಟ್ ಹಾಕ್ಕೊಂತ ಹೋಗ್ತದೆ. ನನಗೇನು ಬೇಕು, ಈ ಪಾಯಿಂಟಲ್ಲಿರ್ತಕ್ಕಂಥ ಚೇಂಜ್ ಬೇಕು, ನನಗೆ ಆ ಪಾಯಿಂಟಲ್ಲಿರ್ತಕ್ಕಂಥ ಚೇಂಜ್ ಬೇಕು. ಈ ಪಾಯಿಂಟ್ ನಾನು ಅಪ್ರೋಚ್ ಮಾಡಬೇಕು ಅಂತಂದರೆ, ಈ ಪಾಯಿಂಟ್ ಅಪ್ರೋಚ್ ಮಾಡ್ಬೇಕಂದ್ರೆ ನನಗೆ 2 ವೇ ಅದಾವೆ. ದೇರ್ ಆರ್ 2 ways ಟು ಅಪ್ರೋಚ್ ದ್ಯಾಟ್ ಪಾಯಿಂಟ್. 2 ಕಡೆಯಿಂದ ನಾನು ಈ ಪಾಯಿಂಟಿಗೆ ನಾನು ಅಪ್ರೋಚ್ ಮಾಡ್ಬೋದು. ಯಾವ್ಯಾವ ಕಡೆಯಿಂದ? ಫ್ರಮ್ ದಿಸ್ ಸೈಡ್ ನಾನು ಅಪ್ರೋಚ್ ಮಾಡ್ಕೊಂತ ಬರ್ಬೋದು, ಫ್ರಮ್ ದಿಸ್ ಸೈಡ್, ಫ್ರಮ್ ದಿ ಅಬೋವ್ ಸೈಡ್, ಫ್ರಮ್ ದಿ ಬಿಲೋ ಸೈಡ್ ಅಂತ ಹೇಳ್ಬೋದು. ದಿಸ್ ಇಸ್ ದಿ ಅಬೋವ್ ಸೈಡ್, ದಿಸ್ ಇಸ್ ದಿ ಬಿಲೋ ಸೈಡ್, ದಿಸ್ ಇಸ್ ದಿ ರೈಟ್ ಹ್ಯಾಂಡ್ ಸೈಡ್, ದಿಸ್ ಇಸ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಯಾವ ಥರ ನಾನು ಅಪ್ರೋಚ್ ಮಾಡ್ಕೊತ ಬರ್ತಾ ಇದ್ದೀನೋ ನನಗೇನು ಸಿಗ್ತಾ ಇದೆ ಅಂತಂದರೆ ಅಲ್ಲಿ ಚೇಂಜಸ್ಗಳು ಸಿಗ್ತಾ ಇದ್ದಾವೆ. ನೋಡಿರಿ, 2 ಪಾಯಿಂಟ್ ದೊಡ್ಡವು ತೊಗೊಂಡಿರ್ತಿಕೋ, ದೊಡ್ಡ ತೊಗೊಂಡಾಗ ಚೇಂಜ್ ನಮಗೇನಾಗ್ತದೆ ಅಂತಂದ್ರೆ ಭಾಳ ಡ್ರಾಸ್ಟಿಕಲಿ ಚೇಂಜ್ ಕಾಣ್ತದೆ, ದೊಡ್ಡ ಚೇಂಜ್ ಕಾಣ್ತದೆ. ಹೌದಾ? ದೊಡ್ಡ ಚೇಂಜ್ ಕಂಡಾಗ ನಮ್ಗೆ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಅವಾಗ ಏನು ಮಾಡ್ತೀನಿ ಅಂತಂದರೆ ಈ 2 ಪಾಯಿಂಟ್ಗಳನ್ನ ಇನ್ನೂ ಕಡಿಮೆ ತೊಗೊತೀನಿ, ಅಂದರೆ ಸೆಕೆಂಡ್ ಕಡಿಮೆ ಹಾಕ್ಕೊಂತ ಬಂದಂಗೆ ಏನಾಗ್ತದೆ ಅಂತಂದರೆ ಅತ್ಯಂತ ಭಾಳ ಸ್ಲೋ ಸ್ಮಾಲ್ ಹಾಕ್ಕೊಂತ ಹೋದಂಗೆ ಆ ಒಂದು ಎಷ್ಟೇ ಪಾಯಿಂಟ್ ಒಳಗೆ ಏನು ಚೇಂಜ್ ಅದ, ರೈಸ್ ಓವರ್ ರನ್ ಅಲ್ಲಿ ಏನಿದೆ, ಸ್ಲೋಪ್ ಏನಿದೆ, ಅದು ಟ್ಯಾಂಜೆಂಟ್ ಏನಿದೆ, ಅದು ಹೆಂಗೆ ಚೇಂಜ್ ಆಗತ್ತದ, ಹೆಂಗೆ ಬಿಹೇವ್ ಮಾಡಕತ್ತದ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ದ್ಯಾಟ್ ಈಸ್ ನಥಿಂಗ್ ಬಟ್ ವಾಟ್, ಲಿಮಿಟ್ಸ್. ಅದಕ್ಕೆ ನಾವೇಂತ ಕರಿತೀವಿ, ಲಿಮಿಟ್ಸ್ ಅಂತ ಕರಿತೀವಿ. ಈ ಒಂದು ಕಂಪ್ಲೀಟ್ ಅಧ್ಯಾಯ ಮಾಡುವಂತಹ ಒಂದು ಗಣಿತದ ಭಾಗಕ್ಕೆ ನಾವೇಂತ ಕರಿತೀವಿ, ಕ್ಯಾಲ್ಕುಲಸ್ ಅಂತ ಕರಿತೀವಿ. ಅರ್ಥ ಆಗ್ತದ? ಹಾಗಿದ್ರೆ ಈ ಲಿಮಿಟ್ಸ್ ಅಂದ್ರೆ ಏನು, ಇನ್ನೂ ಆಳವಾಗಿ ನೋಡ್ಕೊತ ಹೋಗೋಣ. ಮೊದಲನೇದಾಗಿ ಡೆಫಿನಿಷನ್ ಆಫ್ ಎ ಲಿಮಿಟ್ ಅಂಥೇಳಿ, ಲಿಮಿಟ್ನ ಡೆಫಿನಿಷನ್ಗಳು ಹುಡುಕೊಂತ ಹೋದಾಗ 100 ಡೆಫಿನಿಷನ್ಸ್ಗಳು ಸಿಗ್ತವೆ ನಿಮಗೆ ಪುಸ್ತಕದಲ್ಲಿ. ಹೌದಾ? ಆ ಡೆಫಿನಿಷನ್ಸ್ಗಳು ನಾವು ಬಾಹ್ಯಾಟ್ ಮಾಡೋದ್ರಿಂದ ಏನು ಅರ್ಥ ಇಲ್ಲ, ಅದನ್ನು ತಿಳ್ಕೊಳ್ಬೇಕು. ಹೌದಾ? ಅದರ ಬೇಸಿಕ್ ನಾಲೆಜನ್ನು, ತಳಹದಿಯನ್ನು ನೋಡ್ಕೊತ ಹೋಗಬೇಕಾಗ್ತದೆ. ಈ ಲಿಮಿಟ್ನ ಡೆಫಿನಿಷನ್ ನೋಡಬೇಕು ಅಂತಂದರೆ ನಾವೇನು ಮಾಡಬೇಕು, ಕೆಲವೊಂದಿಷ್ಟು ಗ್ರಾಫ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ, ಕೆಲವೊಂದಿಷ್ಟು ಗ್ರಾಫ್ಗಳನ್ನ ತಿಳ್ಕೊಳ್ಬೇಕಾಗ್ತದೆ. ಎಕ್ಸಾಂಪಲ್, ಒಂದು ಗ್ರಾಫನ್ನು ತಗೊಳ್ಳೋಣಂತೆ, y = 1/x ಅಂತೇಳಿ. y = 1/x, ಇಟ್ ಇಸ್ ಅ ಗ್ರಾಫ್. ಹೌದಾ? ಈ ಗ್ರಾಫನ್ನು ನಾನು ಡ್ರಾ ಮಾಡಿದೆ ಅಂತಂದರೆ ಐ ವಿಲ್ ಗೆಟ್ ಲೈಕ್ ದಿಸ್, x ಡ್ಯಾಶ್ y ಡ್ಯಾಶ್ ಅಂತ. ಆ ಗ್ರಾಫ್ ಯಾವ ಥರ ಇದೆ, ಈ ಥರ ಆಗ್ತದೆ ನೋಡಿ ಗ್ರಾಫ್ ಕಂಪ್ಲೀಟಾಗಿ. ಈ ಥರ ನಿಮಗೆ ಗ್ರಾಫ್ ಸಿಗ್ತದೆ. ಇದು ಹೈಪರ್ಬೋಲಿಕ್ ಗ್ರಾಫ್ ಅಂತ ಕರಿತೀವಿ. ಇಲ್ಲೇನಿದ್ದಾವೆ, ಅಸಿಮ್ಟೋಡ್ಸ್ ಅಂತ ಕರಿತೀವಿ ಇದಕ್ಕೆ ನಾವು, ಅಸಿಮ್ಟೋಡ್ಸ್ ಅಂತಂದರೆ ಇಟ್ ಈಸ್ ದ ಲೈನ್ ವೇರ್ ದ ಕರ್ವ್ ವಾಂಟ್ಸ್ ಟು ಅಪ್ರೋಚ್ ಆರ್ ಅಪ್ರೋಚಸ್ ಬಟ್ ನೆವರ್ ಟಚಸ್. ಅಂತ ಅಂದರೆ ಏನರ ಅಸಿಮ್ಟೋಡ್ಸ್ ಅಂದ್ರೆ, ಅಸಿಮ್ಟೋಡ್ ಅಂತಂದರೆ ಇಟ್ ಈಸ್ ದಿ ಲೈನ್ ವೇರ್ ದ ಕರ್ವ್ ಅಪ್ರೋಚಸ್ ಟು ದ್ಯಾಟ್ ಲೈನ್ ಬಟ್ ನೆವರ್ ಟಚಸ್ ದ್ಯಾಟ್ ಲೈನ್. ದಟ್ ಈಸ್ ನಥಿಂಗ್ ಬಟ್ ವಾಟ್, ಅಸಿಮ್ಟೋಡ್ ಅಂತ ಕರಿತೀವಿ. ಇಟ್ ಇಸ್ ಅ ಲೈನ್. ಹೌದಾ? ಹಂಗಿದ್ರೆ ಇಲ್ಲಿ y axis ಇಸ್ ಅ ಲೈನ್, y axis ಇಸ್ ದ ಅಸಿಮ್ಟೋಡ್, y ಅಸಿಮ್ಟೋಡ್ ಅಂತ ಕರಿತೀವಿ. ದಿಸ್ ಇಸ್ ದಿ x ಅಸಿಮ್ಟೋಡ್ ಅಂತ ಕರಿತೀವಿ. ಅಂದರೆ ಇದು ಕರ್ವ್ ಏನಿದೆ, ಇಟ್ ಈಸ್ ಅಪ್ರೋಚಿಂಗ್ y ಆ್ಯಂಡ್ ಆಲ್ಸೋ ಇಟ್ ಈಸ್ ಅಪ್ರೋಚಿಂಗ್ x. ಯಾವ ಥರ ಅಪ್ರೋಚ್ ಆಗ್ತದೆ, ಯಾವ ಥರ ಅದು ನೋಡ್ಕೊತ ಹೋಗೋಣ. ಮೊದಲನೇದಾಗಿ y = 1/, ನಾವು 10 ಅಂತ ಬರ್ಕೊಳ್ಳೋಣ. y = 1/10 ಅಂದರೆ ಎಷ್ಟು ಬಂತು ಆನ್ಸರ್, 0.1 ಅಂತ ಬಂತು. ಅಂದರೆ x = 10 ಇದ್ದಾಗ y = ಏನಾಯಿತು, 0.1 ಆಯಿತು. ಇದು x = 10, 1 2 3 4 ಈಗ ಇದು ಏನು ತೊಗೊಳ್ಳೋಣ, 10 ಅಂತ ತೊಗೊಳ್ಳೋಣ ಎಕ್ಸಾಂಪಲ್. ಇದು 10 ಅಂತ ತಗೊಂಡಾಗ ನಮಗೇನು ಸಿಗ್ತದೆ, ಈ ಪಾಯಿಂಟ್ ಏನಾಗ್ತದೆ, 0.1 ಅಂತ ಸಿಗ್ತದೆ. ಇಫ್ ಯು ಪುಟ್ x = 100
ನಿಮಗೆ ಸಿಗ್ತಾವೆ 0.01 ಸಿಗ್ತದೆ. 100 ಅಂತಂದರೆ ಇದನ್ನು ನಾವು ಹಾಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ತೊಗೊಳಂತೆ ಈ ಥರ ಅಪ್ರೋಚ್ ಹಾಕ್ಕೊಂತ ಹೋಗ್ತದೆ. 100 ಅಂತ ಎಕ್ಸಾಂಪಲ್ ಇಲ್ಲಿದೆ 100 ಅಂದರೆ ಈ ಪಾಯಿಂಟ್ 0 ಬಂತು. y = 1 / 10,000 ಅಂತ ತಿಳ್ಕೊಂಬಿಡೋಣ. ಅವಾಗ ಏನಾಗ್ತದೆ 0.00001 ಅಂತ ಬಂತು. 0.00001 ಅಂತ ಬಂತು. ಓಕೆ, 00 ಬಂತು, 00001, 00 ಇದ್ರೆ ಸಿಂಗಲ್ 0 ಆಗ್ತದೆ, 4 0 ಇದ್ರೆ 3 0 1 ಬಂತು. ಅಂದರೆ ಇಲ್ಲಿ ನಾವು 10,000 ಅಂತ ತೊಗೊಂಡಾಗ ನಮಗೇನು ಸಿಕ್ತು 0.00001 001 ಅಂತ ಬಂತು. ಅಂದರೆ ಇಟ್ ಈಸ್ ಅಪ್ರೋಚಿಂಗ್ ಟು 0. ವಿಚ್ ಒನ್? y, ವ್ಯಾಲ್ಯೂ ಆಫ್ y. ದ ಫಂಕ್ಷನ್ ಅಪ್ರೋಚಸ್ ಟು 0 ಆ್ಯಸ್ ಎಕ್ಸ್ಟೆಂಡ್ಸ್ ಟು 10, 100, 1000, 10,000. ಅಂದರೆ ಎಕ್ಸ್ ವ್ಯಾಲ್ಯೂವನ್ನು ನಾನು ಹೆಂಗೆ ಹೆಚ್ಚಿಗೆ ಮಾಡ್ಕೊತ ಹೋಗ್ತೀನೋ ವಾಯ್ ವ್ಯಾಲ್ಯೂ ಏನಾಗ್ತದೆ ಅಂತಂದ್ರೆ ಹಂಗೆ 0ಕ್ಕೆ ಸನೆ ಆಗ್ತದೆ. 0ಕ್ಕೆ ಸನೆ ಆಗ್ತದೆ. ಅಂದರೆ ಯಾವಾಗಲೂ 0 ಆಗಂಗಿಲ್ಲ, 0 ಆಗೋಕ್ಕೆ ಚಾನ್ಸೇ ಇಲ್ಲ. 0ಕ್ಕೆ ಟಚ್ ಆಗುವಂತಹ ಲೆವೆಲಿಗೆ ಹೋಗ್ತದೆ, ಆದರೆ ಟಚ್ ಆಗಂಗಿಲ್ಲ. ದ್ಯಾಟ್ ಮೀನ್ಸ್ ವಾಟ್? ಇಫ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ ದೆನ್ ವೈ ಟೆಂಡ್ಸ್ ಟು 0. ಟೆಂಡ್ಸ್ ಅಂತ ಕರಿತೀವಿ ನಾವು, ಅಪ್ರೋಚಸ್ ಅಂತ. ಇಫ್ ಎಕ್ಸ್ ಅಪ್ರೋಚಸ್ ಟು ಇನ್ಫಿನಿಟಿ ದೆನ್ ವೈ ಅಪ್ರೋಚಸ್ ಟು 0 ಅಂತ. ಅರ್ಥ ಆಗ್ತದ? ಇಲ್ಲೇನು ಮಾಡ್ತಾ ಇದ್ದೀವಿ ನಾವು? ಎಕ್ಸ್ ವ್ಯಾಲ್ಯೂನ ಪಾಸಿಟಿವ್ ಹಾಕ್ಕೊಂತ ಹೊಂಟಿವಿ ನಾವು, ಪಾಸಿಟಿವ್. ಹಾಗಾಗಿ ಎಕ್ಸ್ ಪಾಸಿಟಿವ್ ಇನ್ಫಿನಿಟಿ ಅಂತ ತಗೊಳ್ಳೋಣ. ಇಫ್ ಎಕ್ಸ್ ಟೆಂಡ್ಸ್ ಟು ಪಾಸಿಟಿವ್ ಇನ್ಫಿನಿಟಿ ದೆನ್ ವೈ ಅಪ್ರೋಚಸ್ ಟು 0 ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು, ಈ ಒಂದು ಎಕ್ಸ್ ವ್ಯಾಲ್ಯೂನ ನೆಗೆಟಿವ್ ಕಡೆಗೆ ಹಾಕೋಣ ಅಂತೀರಿ. ಎಕ್ಸ್ 1 / -10 ಅಂತಂದರೆ -0.1 ಅಂತ ಬಂತು. ನೆಕ್ಸ್ಟ್ ಇದೇ ಥರ ಮಾಡ್ಕೊತ ಹೋದಾಗ ಇಫ್ ಎಕ್ಸ್ ಅಪ್ರೋಚಸ್ ಟು ನೆಗೆಟಿವ್ ಇನ್ಫಿನಿಟಿ ದೆನ್ ವೈ ಆಲ್ಸೋ ಅಪ್ರೋಚಸ್ ಟು 0. ದೆನ್ ನಾವೇನು ಬರ್ಬೋದು? ಎಕ್ಸ್ ಅಪ್ರೋಚಸ್ ಟು ನೆಗೆಟಿವ್ ಇನ್ಫಿನಿಟಿ ದೆನ್ ವೈ ಅಪ್ರೋಚಸ್ ಟು 0. ಇದು ಎಕ್ಸ್ ವ್ಯಾಲ್ಯೂ 0 ಕಡೆಗೆ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ 0 ಕಡೆಗೆ ಹೋಗ್ತದೆ ಯಾವಾಗ? ಎಕ್ಸ್ ಪಾಸಿಟಿವ್ ವ್ಯಾಲ್ಯೂ ಇದ್ದಾಗ. ಅಂತಂದರೆ ಫ್ರಮ್ ಅಬೌವ್ ಅಂತಂದರೆ ಎಕ್ಸ್ ಪ್ಲಸ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಇದು 0 ಅಂತ ಅದ. ಈಗ ನಾನು ಎಕ್ಸ್ = 0 ಹಾಕಿದಾಗ ಏನಾಗ್ತದೆ? ಎಕ್ಸ್ = 0 ಹಾಕಿದಾಗ ಎಕ್ಸ್ = 0 ಆಗ್ತದೆ ಅಂತಂದರೆ ವೈ ಏನಾಗ್ತದೆ? ಇನ್ಫಿನಿಟಿ ಹಾಕೊಂತ ಹೋಗ್ತದೆ. ಎಕ್ಸ್ = 0 ಹಾಕಿದ್ರೆ ವೈ = ಇನ್ಫಿನಿಟಿ. ಅಂದರೆ ಇನ್ಫಿನಿಟಿ ಅಂತ ಬರೋಂಗಿಲ್ಲ, ಅನ್ಡಿಫೈನೇಬಲ್ ಆಗಿಬಿಡ್ತದೆ. y = 1 / 0 ಅಂತಂದ್ರೆ ಅನ್ಡಿಫೈನೇಬಲ್. ಅಂದರೆ 0 ಹಾಕ್ಬೇಡಿ ನೀನು, 1 / 0.1 ಅಂತ ಹಾಕು. ಅವಾಗ ಏನಾಗ್ತದೆ? ದಿಸ್ ಇಸ್ ಈಕ್ವಲ್ ಟು y = 10 ಆಗ್ತದೆ. ಅಂತಂದರೆ ಎಕ್ಸ್ 0.1 ಹಾಕಿದ್ದೀನಿ ನೀನು, y = ಏನಾಯಿತು? 10 ಆಯಿತು. ಹೌದಾ? ಆಗ್ತದಿಲ್ಲ ನೋಡ್ರಿ. 1 / 0.1 ಅದಿಲ್ಲ, ದಿಸ್ ಇಸ್ ಈಕ್ವಲ್ ಟು 1 / 0.1 ಅಂದರೆ 1/10. ಡಿವಿಷನ್ ಮಲ್ಟಿಪ್ಲಿಕೇಶನ್ ಆಗ್ತದೆ, ಅಂದರೆ 10 ಬಂತ ಆನ್ಸರ್. ಎಕ್ಸ್ ಈಕ್ವಲ್ ಟು ಏನು ಹಾಕೋಣ? 0.001 ಅಂತ ಹಾಕೋಣಂತ. ಅವಾಗ ಏನಾಗ್ತದೆ? y = 1000 ಆಗ್ತದೆ. 1000 ಆಗ್ತದೆ. ಅಂದರೆ ಎಕ್ಸ್ ಹೆಂಗೆ 0 ಕಡೆಗೆ ಅಪ್ರೋಚ್ ಆಗ್ತದೋ y ಇನ್ಫಿನಿಟಿ ಕಡೆಗೆ ಹೋಗ್ತದೆ. ಎಕ್ಸ್ 0 ಕಡೆ ಅಪ್ರೋಚ್ ಆದರೆ y ಇನ್ಫಿನಿಟಿ ಕಡೆ ಹೋಗ್ತದೆ. ದ್ಯಾಟ್ ಮೀನ್ಸ್ ಇಫ್ ಎಕ್ಸ್ ಅಪ್ರೋಚಸ್ ಟು 0 ಟೆಂಡ್ಸ್ ಟು 0 ದೆನ್ y ಟೆಂಡ್ಸ್ ಟು ಇನ್ಫಿನಿಟಿ ಅಂತ ನಾವು ಹೇಳ್ತೀವಿ. ಇದೇನಾಯಿತು? ಈ ಗ್ರಾಫ್ದು ಡೊಮೇನ್ ವ್ಯಾಲ್ಯೂ, ಗ್ರಾಫ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ದಿ ಡೊಮೇನ್ ಅಂತ ಹೇಳ್ತೀವಿ. ದೇರ್ಫೋರ್ change in the value of a function as the point in the domain change in the value of whole function as the value of domain changes. For example, f of x is equal to 1/x. That means y is equal to 1/x. ಎಕ್ಸ್ ಅನ್ನು ಹೆಂಗೆ ಇನ್ಕ್ರೀಸ್ ಮಾಡ್ಕೊತಿದ್ವಿ, ಡಿಕ್ರೀಸ್ ಮಾಡ್ಕೊತಿದ್ವಿ, ವೈ ವ್ಯಾಲ್ಯೂನ ಆಯಿತು ವೇರಿ ಆಗುತ್ತೆ. ಈ ಎಲ್ಲ ಸ್ಟಡಿಯನ್ನು ನಾವು ಏನು ಮಾಡಬೇಕೀಗ? ಒಂದು ಮ್ಯಾಥಮೆಟಿಕಲ್ ರಿಪ್ರೆಸೆಂಟೇಷನ್ ಮಾಡಬೇಕಲ್ಲ, ಮ್ಯಾಥಮೆಟಿಕಲ್ ರಿಪ್ರೆಸೆಂಟ್ ಮಾಡಬೇಕಲ್ಲ. ಅಂದರೆ ಡೆಫಿನಿಷನ್ ಆಫ್ ಲಿಮಿಟ್ ರೂಪದೊಳಗೆ ಬರೀಬೇಕು ಅಂತಂದರೆ ಅದನ್ನ ಯಾವ ಥರ ಬರಿತೀವಿ? ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ ದೆನ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂದರೆ 1/x. ದ ಫಂಕ್ಷನ್ 1/x approaches to 0 ಅಂತ ನಾವು ಹೇಳ್ತೀವಿ. approaches to 0 as x tends to infinity. ಬರ್ತೀವಿ ನೋಡು, as x tends to infinity y tends to 0. ಹೌದಾ? x ಇನ್ಫಿನಿಟಿ ಆಯ್ತಂದ್ರೆ y 0 ಆಗ್ತದೆ. ಹಾಗಿದ್ರೆ x ಇನ್ಫಿನಿಟಿ ಆಗೋದು ಎರಡು ಕಡೆಯಿಂದ ಆಗ್ತದೆ. ಹೌದಾ? ಒಂದು ಫ್ರಮ್ ಅಬೌವ್ ಫ್ರಮ್ ಬಿಲೋ ಅಂತ ನಾವು ಹೇಳ್ತೀವಿ. ಫ್ರಮ್ ಅಬೌವ್ ಫ್ರಮ್ ಬಿಲೋ, ದ್ಯಾಟ್ ಮೀನ್ಸ್ ಫ್ರಮ್ ಪಾಸಿಟಿವ್ ವ್ಯಾಲ್ಯೂ ಆ್ಯಂಡ್ ಫ್ರಮ್ ನೆಗೆಟಿವ್ ವ್ಯಾಲ್ಯೂ. ಎರಡು ಕಡೆಯಿಂದ ಬಂದಾಗ ನಿನಗೇನು ಸಿಗ್ತದೆ ಅಂತಂದರೆ
y ವ್ಯಾಲ್ಯೂ 0 ಸಿಗ್ತದೆ. ಈ ಕಡೆ ಪಾಸಿಟಿವ್ ಇನ್ಫಿನಿಟಿ ಹೋದೆ ಅಂತಂದರೆ ಅವು y ವ್ಯಾಲ್ಯೂ 0ಕ್ಕೆ ಅಪ್ರೋಚ್ ಆಗ್ತದೆ. ಈ ಕಡೆ ನೆಗೆಟಿವ್ ಕಡೆಗೆ ಹೋದರೆ y ವ್ಯಾಲ್ಯೂ 0ಕ್ಕೆ ಅಪ್ರೋಚ್ ಆಗ್ತದೆ. ಹಂಗಿದ್ರೆ ನಾನೇನು ಮಾಡ್ತೀನಿ, ಫ್ರಮ್ ಪಾಸಿಟಿವ್ ಅಂತ ಅಂತೀವಿ, ಫ್ರಮ್ ಅಬೌವ್, ಫ್ರಮ್ ಪಾಸಿಟಿವ್, ಫ್ರಮ್ RHL, ಫ್ರಮ್ ರೈಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಸೈಡ್. ಹೌದಾ, ಈ ರೈಟ್ ಹ್ಯಾಂಡ್ ಲಿಮಿಟ್ ಕಡೆಯಿಂದ ಬಂದಾಗ ಇಲ್ಲೇನಾಯಿತು, 1/x = 0 ಆಯಿತು. ಲಿಮಿಟ್ as extends to negative infinity, then 1/x = 0 ಅಂತ ಬಂತು. 1/x = 0 ಅಂತ ಬಂತು. ಅರ್ಥ ಆಗ್ತದೆ? ಇಲ್ಲಿ ಈ ಒಂದು ಫಂಕ್ಷನ್ ಯಾವುದಕ್ಕೆ ಅಪ್ರೋಚ್ ಆಗ್ತದೆ, 0ಕ್ಕೆ ಅಪ್ರೋಚ್ ಆಗ್ತದೆ ಯಾವಾಗ ಎಕ್ಸ್ ಇನ್ಫಿನಿಟಿಗೆ ಅಪ್ರೋಚ್ ಆದರೆ. ದಿಸ್ ಈಸ್ ದಿ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ಅಂತ ಹೇಳ್ತೀವಿ. ಈ ಫಂಕ್ಷನಿನ ಲಿಮಿಟ್ ಯಾವುದು ಅಂತಂದರೆ ಇದು. ಈ ಫಂಕ್ಷನ್ x = 0 ಹಾಕಿದಾಗ ಡಿಸ್ಕಂಟಿನ್ಯೂಸ್ ಆಗ್ತದೆ, ಅಂದರೆ ಕಂಟಿನ್ಯೂಸ್ ಆಗಂಗಿಲ್ಲ. ಆ x = 0ಕ್ಕೆ ಈ ಫಂಕ್ಷನ್ಗೇನಿಲ್ಲ, ವ್ಯಾಲ್ಯೂ ಇಲ್ಲ ಅಂತ ನಾವು ಹೇಳ್ತೀವಿ. ಮುಂದೆ ಅವ್ರೇನು ಹೇಳ್ತಾರೆ ಅಂತಂದರೆ, ಎ ಲಿಮಿಟ್ ಈಸ್ ಅ ವ್ಯಾಲ್ಯೂ ದ್ಯಾಟ್ ಎ ಫಂಕ್ಷನ್ ಅಪ್ರೋಚಸ್. ಎ ಲಿಮಿಟ್ ಈಸ್ ಅ ವ್ಯಾಲ್ಯೂ, ಲಿಮಿಟ್ ಈಸ್ ಅ ವ್ಯಾಲ್ಯೂ. ನೋಡ್ರಿ, ಇದು ಲಿಮಿಟ್ ಅದ. ಲಿಮಿಟ್ ಈಸ್ ಅ ವ್ಯಾಲ್ಯೂ ದ್ಯಾಟ್ ಎ ಫಂಕ್ಷನ್ ಅಪ್ರೋಚಸ್ ಬಟ್ ನೆವರ್ ಗೆಟ್ಸ್ ಟು ದೇರ್. ಅಲ್ಲಿ ಹೋಗೋಕ್ಕೆ ಚಾನ್ಸ್ ಇಲ್ಲ ಈ ಒಂದು ಸಂದರ್ಭದೊಳಗೆ. ಆದರೆ ಕೆಲವೊಂದಿಷ್ಟು ಗ್ರಾಫ್ಗಳಿದ್ದಾವೆ, ಅಲ್ಲಿ ನಾವು ಆ್ಯಕ್ಚುಲಿ ಅಪ್ರೋಚ್ ಆಗ್ತೀವಿ, ಆ್ಯಕ್ಚುಲಿ ಮೀಟ್ ಆಗ್ತೀವಿ ಅಂತ ಒಂದು ಗ್ರಾಫ್ಗಳನ್ನು ನೋಡೋಣಂತೆ. ನೆಕ್ಸ್ಟ್ ಇನ್ನೊಂದು ಗ್ರಾಫ್ನ ಅಧ್ಯಯನ ಮಾಡೋಣಂತ ಗೊತ್ತಾಗ್ತದೆ ಅವಾಗ. ಸೆಕೆಂಡ್ ಗ್ರಾಫ್, y = x + 2. y = x + 2. ಈ ಒಂದು ಇಕ್ವೇಷನನ್ನು ನಾನು ಗ್ರಾಫಿಕಲಿ ರಿಪ್ರೆಸೆಂಟೇಷನ್ ಮಾಡಿದ್ವಿ ಅಂತಂದರೆ ಈಸಿಲಿ ನಾವು ರಿಪ್ರೆಸೆಂಟ್ ಮಾಡ್ಬೋದು. ಯಾವ ಥರ, ಇದು x ಡ್ಯಾಶ್, y ಡ್ಯಾಶ್. ಈ ಗ್ರಾಫ್ ಹೆಂಗೆ ಬರ್ತಪ್ಪ, ಈ ಥರ ಬಂದುಬಿಡ್ತದೆ, ಈ ಥರ ಬರ್ತದೆ ಈ ಗ್ರಾಫ್. ಯಾವ ಥರ ನೋಡಿರಿ, x = 0 ಹಾಕೋಣಂತ. x = 0 ಹಾಕಿದಾಗ y = 2 ಸಿಗ್ತದ, ಇದು 2 ಸಿಕ್ತು, ಅಂದರೆ 0, 2. ನೆಕ್ಸ್ಟ್ y = 0 ಹಾಕೋ, x = -2 ಆಗ್ತದೆ. y = 0 ಇದ್ದಾಗ x = -2, 0 ಅಂತ ಸಿಕ್ತು. ಅಂದರೆ ಇದೊಂದು ಗ್ರಾಫ್ ಆಯಿತು. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಆ್ಯಸ್ ಲಿಮಿಟ್ ಆ್ಯಸ್ x tends to 2 ಅಂತ ತೊಗೊತೀನಿ. ಈಗ x tends to 0 ಅಂತ ತೊಗೊತೀನಿ, ಸಾರಿ. ಲಿಮಿಟ್ ಆ್ಯಸ್ x tends to 0, ದೆನ್ ದ ಫಂಕ್ಷನ್ x + 2 tends to what? x + 2 = ಏನಾಗ್ತದೆ, ಲಿಮಿಟ್ ಆ್ಯಸ್ x tends to 0, x 0ಕ್ಕೆ ಆಯ್ತು ಅಂತಂದರೆ, 0 ಅಪ್ರೋಚ್ ಆಯ್ತು ಅಂದರೆ 2 ನಮಗೇನು ಸಿಗ್ತಪ್ಪ, 2 ಸಿಗ್ತದೆ. ಹೌದಾ, ಈ ಒಂದು 0 ಅಂತಕ್ಕಂಥದ್ದು ನಾವೇನು ಮಾಡ್ಬೋದು, ಮೇಲಿಂದನೂ ಬರ್ಬೋದಾ, x ವ್ಯಾಲ್ಯೂ. x ವ್ಯಾಲ್ಯೂ ಇಲ್ಲಿಂದ 10, 5, 2, 1, 0 ಅಂದರೆ ಫ್ರಮ್ ಅಬೋವ್ ಅಂದರೆ ಫ್ರಮ್ ಪಾಸಿಟಿವ್ ವ್ಯಾಲ್ಯೂಸ್, ಮೇಲಿಂದನೂ ಬರ್ಬೋದು. ಫ್ರಮ್ ಬಿಲೋ ಹಿಂಗೂ ಹೋಗ್ಬೋದಾ ನೀನು, ಫ್ರಮ್ ಬಿಲೋ ಅಂತಂದರೆ -2 ಅದ, x = -2, -1, ಆಮೇಲೆ -0.5, -0 ಅಂತಂದರೆ ಲಿಮಿಟ್ ಆ್ಯಸ್ x tends to -0, x + 2 ಆಲ್ಸೋ = 2 ಅಂತ ನಾವು ಬರಿಬೋದು. x + 2 = 2 ಅಂತ ಬರಿಬೋದು. ದ್ಯಾಟ್ ಮೀನ್ಸ್ ನೀನು x = 0 ಹಾಕಿದೆ ಅಂತ ತಿಳ್ಕೊ. ಇಲ್ಲಿ x = 0 ಹಾಕಿದಾಗ ನಾವು ಆ್ಯಕ್ಚುಲಿ 2 ಸಿಗ್ತದೆ ನಮಗೆ. ಆ್ಯಕ್ಚುಲಿ ಯು ವಿಲ್ ಮೀಟ್ ದ್ಯಾಟ್ ಪಾಯಿಂಟ್. ಯು ಆರ್ ನಾಟ್ ಅಪ್ರೋಚಿಂಗ್ ಟು ದ್ಯಾಟ್ ಪಾಯಿಂಟ್, ಯು ವಿಲ್ ಬಿ ಹ್ಯಾವಿಂಗ್ ದ್ಯಾಟ್ ಪಾಯಿಂಟ್. ಆ ಪಾಯಿಂಟ್ ನಿನಗೆ ಸಿಗ್ತಾ ಇದೆ. ಇದು ಫಂಕ್ಷನ್ ಏನಿದೆ ಕಂಟಿನ್ಯೂಸ್ ಇದೆ, ಅದಕ್ಕಾಗಿ ನಮಗೇನು ಸಿಗ್ತದೆ, ಆ ಪಾಯಿಂಟ್ ಸಿಗ್ತಾ ಇದೆ. ನೋಡಿರಿ, ನಾವು ಪಾಸಿಟಿವ್ ವ್ಯಾಲ್ಯೂ ತೊಗೊಂಡ್ವಿ, ಆನ್ಸರ್ 2ನೇ ಬಂತು. ನೆಗೆಟಿವ್ ವ್ಯಾಲ್ಯೂ ತಂದ್ವಿ, ಆನ್ಸರ್ 2ನೇ ಬಂತು. ಅರ್ಥ ಏನು ಅಂತಂದರೆ, ನಮಗೆ ಪಾಸಿಟಿವ್ 0 ಹೋದರೂ ಆನ್ಸರ್ ಏನು ಸಿಗ್ತದೆ, 2 ಸಿಗ್ತದೆ. ನೆಗೆಟಿವ್ 0 ಹೋದರೂ ಕೂಡ ಆನ್ಸರ್ 2 ಸಿಗ್ತದೆ. ಈ ಥರ ಇದ್ದಾಗ ನಾವೇನು ಮಾಡ್ಬೋದು, ಇವೆರಡನ್ನ ಕಂಬೈನ್ ಮಾಡ್ಬೋದು. ಇವೆರಡು ಲಿಮಿಟ್ಗಳನ್ನ LHL ಮತ್ತು RHL, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟನ್ನು ಕಂಬೈನ್ ಮಾಡಿ ನಾವು ಬರಿಬೋದು. ಯಾವ ಥರ ಬರಿಬೋದು, ಲಿಮಿಟ್ ಆ್ಯಸ್ x tends to 0, x + 2 = 2 ಅಂತ ಬರಿಬೋದು. x + 2 = 2. That means we'll be actually getting that point. That means this function is not discontinuous. This function is continuous and this function is not having any asymptotes. ಇದಕ್ಕೆ asymptotes ಇಲ್ಲವೇ ಇಲ್ಲ. ಯಾಕಂತಂದರೆ ಈ asymptotes ಯಾವಾಗಿರ್ತಿದ್ದು, ಈಗ ನಾನು x ಅನ್ನು ಇನ್ಫೈನೈಟ್ ಹಾಕ್ಕೊಂತ ಹೋಗ್ತೀನಿ ಅಂದರೆ ಇದು 0 ಆಗಂಗಿಲ್ಲ, ಅಪ್ರೋಚ್ ಆಗ್ತದೆ. ಅಂದರೆ ಈ ಒಂದು ಸ್ಟ್ರೇಟ್ ಲೈನಿಗೆ ಅಪ್ರೋಚ್ ಆಗತ್ತದ, ಇದು ಟಚ್ ಆಗಂಗಿಲ್ಲ. ದೇರ್ ಫೋರ್ ದಿಸ್ ಈಸ್ ದಿ ಅಸಿಂಪ್ಟೋಟ್. If you put x = 0,
ಇನ್ ದಿಸ್ ವ್ಯಾಲ್ಯೂ ದೆನ್ ಯು ವಿಲ್ ನಾಟ್ ಗೆಟ್ ಎನಿಥಿಂಗ್, ನಿಮ್ಗೆ ಏನೂ ಸಿಗಂಗೆ ಇಲ್ಲ ವ್ಯಾಲ್ಯೂ. ಹಂಗಿದ್ರೆ ಈ ಒಂದು ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಯಿತು. ಇದಕ್ಕೆ ಅಸಿಂಪ್ಟೋಟ್ಸ್ ಅದಾವ. ಸೊ ಎಲ್ಲ ಗ್ರಾಫ್ಗಳನ್ನು ಈ ಥರ ನಾವು ಕಂಬೈನ್ ಮಾಡೋಕೆ ಆಗ್ತದೆ ಅಂತ ಹೇಳೋಕ್ಕಾಗಂಗಿಲ್ಲ. ಇನ್ನೊಂದು ಗ್ರಾಫನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ನೋಡಿರಿ, ಒಂದು ಗ್ರಾಫ್ ತೆಗಿತೀನಿ. ಯಾವ ಗ್ರಾಫ್ ಅಂತ ನೀವು ಹೇಳಬೇಕದು, ಯಾವ ಫಂಕ್ಷನ್ ಅಂತ ನೀವು ಹೇಳಬೇಕು. ಓಕೆ, ಇದು 90 ಡಿಗ್ರಿ ಅಂತ ತೊಗೊತೀನಿ, 180 ಡಿಗ್ರಿ, 270 ಡಿಗ್ರಿ, ದೆನ್ 360 ಡಿಗ್ರಿ. ಓಕೆ, ಈ ಥರ ಒಂದು ಗ್ರಾಫು. ಈ ಥರ ನಾನು ತೊಗೊತೀನಿ. ನೆಕ್ಸ್ಟ್ ಇದೇನಾಗ್ತದೆ, ಇದು 270 ಆಗ್ತದಲ್ಲ, ಸಾರಿ 270 ಡಿಗ್ರಿ. ದಿಸ್ ಈಸ್ ದೆನ್ 270 ಅಂತಂದರೆ ಮತ್ತು 180 ಕೂಡಿಸೋಣ ಅಂತ 450 ಡಿಗ್ರಿ ಆಗ್ತದೆ. ದಿಸ್ ಈಸ್ 450 ಡಿಗ್ರಿ. ನೆಕ್ಸ್ಟ್ ಈ ಗ್ರಾಫು ಇಲ್ಲಿಂದ ನೆಗೆಟಿವ್ನಿಂದ ಮತ್ತು ಈ ಥರ ಅಪ್ರೋಚ್ ಹಾಕುವಂತ ಹೋಗ್ತದೆ. ಇಟ್ ವಿಲ್ ನಾಟ್ ಗೆಟ್ ಟು ದಟ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ. ಓಕೆ, ದಿಸ್ ಈಸ್ 180 ಪಾಯಿಂಟ್, ದಿಸ್ ಈಸ್ 270 ಪಾಯಿಂಟ್, ದಿಸ್ ಈಸ್ 180, ದಿಸ್ ಈಸ್ 270 ಪಾಯಿಂಟ್. ಇದು ಯಾವ ಗ್ರಾಫು, ಇದು ಯಾವ ಗ್ರಾಫ್ ಆಗ್ತದೆ? ಎಕ್ಸ್ ಅಂತ ನಾವು ತೊಗೊತೀವಿ. ಯಾವ ಗ್ರಾಫ್ ಇದು? ಸರಿ, tan x, y is equal to tan x, y is equal to tan x ಗ್ರಾಫ್ ನೇಮ್ ಇದು. ಅಂದರೆ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 90 ಡಿಗ್ರಿ ದೆನ್ y ಟೆಂಡ್ಸ್ ಟು ವಾಟ್? yಗೆ ಏನಾದರೂ ವ್ಯಾಲ್ಯೂ ಇದೆಯಾ? tan 90 ಡಿಗ್ರಿ ಏನಾದರೂ ವ್ಯಾಲ್ಯೂ ಇದೆಯಾ? ಇಲ್ಲ. ಹಾಗಿದ್ರೆ ನಾವೇನು ಬರ್ಬೋದು ಇಲ್ಲಿ? ಆ್ಯಸ್ tan 90 ಡಿಗ್ರಿ, tan 90 ಡಿಗ್ರಿ ದೆನ್ ದ ವ್ಯಾಲ್ಯೂ ವಿಲ್ ಬಿ ವಾಟ್? ಇನ್ಫಿನಿಟಿ, ಪಾಸಿಟಿವ್ ಇನ್ಫಿನಿಟಿ ಅಂತ ನಾವು ಹೇಳ್ತೀವಿ. ಪಾಸಿಟಿವ್ ಇನ್ಫಿನಿಟಿ. ಹಾಗಿದ್ರೆ ಟ್ಯಾನ್ 90 ಡಿಗ್ರಿ ಪಾಸಿಟಿವ್ ಇನ್ಫಿನಿಟಿ ಆಯಿತು. ಟ್ಯಾನ್ 91 ಡಿಗ್ರಿ ಇದ್ದರೆ ಈಗ ನೋಡಿರಿ, 90 ಡಿಗ್ರಿನ ಹೆಂಗೆ ಅಪ್ರೋಚ್ ಮಾಡ್ಬೋದು? ಒಂದು ಲೆಫ್ಟಿನಿಂದ ಅಪ್ರೋಚ್ ಮಾಡ್ಬೋದಾ, ಇನ್ನೊಂದು ರೈಟ್ನಿಂದ ಅಪ್ರೋಚ್ ಮಾಡ್ಬೋದು. ಲೆಫ್ಟ್ನಿಂದ ರೈಟ್ನಿಂದ. ಒಂದು 89 ಡಿಗ್ರಿ, ಟ್ಯಾನ್ 89 ಡಿಗ್ರಿ ತನಕನೂ ನಾನು ಹೋಗ್ಬೋದು. ಟ್ಯಾನ್ 89 ಡಿಗ್ರಿ ತನಕ ಹೋದಂಗೆ ಅದೇನಾಗ್ತದೆ? ಕರ್ವ್ ಅಸಿಂಪ್ಟೋಟಿಗೆ ಟಚ್ ಆಗೋಕ್ಕೆ ಅಪ್ರೋಚ್ ಆಗ್ತದೆ. ಟಚ್ ಆಗಂಗಿಲ್ಲ, ಅಪ್ರೋಚ್ ಆಗ್ತದೆ ಟ್ಯಾನ್ 89 ಡಿಗ್ರಿ ತನಕ. 89.99 ತೊಗೊಳ್ಬೇಕಾದ್ರೆ ಇಲ್ಲಿ ಟ್ಯಾನ್ 91 ಡಿಗ್ರಿ, ಟ್ಯಾನ್ 91 ಡಿಗ್ರಿ ಅಂತ ತಿಳ್ಕೊ. ಅವಾಗ ಏನಾಗ್ತದೆ? ಇಲ್ಲಿ ಪಾಸಿಟಿವ್ ಇನ್ಫಿನಿಟಿಗೆ ಹೋಗಿತ್ತು ಆನ್ಸರ್, ಪ್ಲಸ್ ಇನ್ಫಿನಿಟಿಗೆ ಹೋಗಿತ್ತು. ಅದು ಟ್ಯಾನ್ 90 ಡಿಗ್ರಿ ಏನಾಯಿತು? ಮೈನಸ್ ಇನ್ಫಿನಿಟಿಗೆ ಹೋಯಿತು. ನೋಡಿ, ಡೌನಿಗೆ ಹೋಯಿತು. ದಟ್ ಮೀನ್ಸ್ ಟ್ಯಾನ್ 90 ಡಿಗ್ರಿ ಫ್ರಮ್ ಅಬೋವ್ ಅಂತಂದರೆ ಪ್ಲಸ್ ಅಂತ ತಗೋಣ. ಇದು ಫ್ರಮ್ ಬಿಲೋ ಅಂದಾಗ ಮೈನಸ್ ಅಂತ ತಗೋಣ. ಟ್ಯಾನ್ 90 ಡಿಗ್ರಿ ಫ್ರಮ್ ಅಬೋವ್ ಪ್ಲಸ್ ಅಂತ ತೊಗೊಂಡಾಗ ಅವಾಗ ಏನಾಗ್ತದೆ? ಇನ್ಫಿನಿಟಿ, ನೆಗೆಟಿವ್ ಇನ್ಫಿನಿಟಿ ಅಂತ ಬರ್ತದೆ. ನೆಗೆಟಿವ್ ಇನ್ಫಿನಿಟಿ ನೋಡಿರಿ, ಅರ್ಥ ಮಾಡ್ಕೊಳ್ರಿ. ನಾವು ಟ್ಯಾನನ್ನು ಪಾಸಿಟಿವ್ 80 90ಗಿಂತ ಸ್ವಲ್ಪ ಕಮ್ಮಿ ಅಂದರೆ ಡೌನಿಂದ ಹೋದ್ವಿ, ಸ್ವಲ್ಪ ಕಮ್ಮಿ ಹೋದ್ವಿ ಅಂತಂದರೆ ಅವಾಗೇನು ಸಿಗ್ತದೆ? ನಮಗೆ ಪಾಸಿಟಿವ್ ಇನ್ಫಿನಿಟಿ ಸಿಗ್ತದೆ. ಆಮೇಲೆ ಟ್ಯಾನ್ 90 ಡಿಗ್ರಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿವಿ ಅಂತಂದರೆ ಸಿಗ್ತದೆ ನೆಗೆಟಿವ್ ಇನ್ಫಿನಿಟಿ. ನೋಡಿರಿ, ಡೌನ್ ಅಂದರೆ ನೆಗೆಟಿವ್ ಇನ್ಫಿನಿಟಿ ಇಲ್ಲ. ಅರ್ಥ ಆಗ್ತದೆ ನಿಮಗೆ? ಓಕೆ, ದಟ್ ಮೀನ್ಸ್ ಈ ಒಂದು ಗ್ರಾಫನ್ನು ನಾವು ರಿಪ್ರೆಸೆಂಟ್ ಮಾಡಿದಾಗ ಯಾವ ಥರ ಬರಿಬೋದು? ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 90 ಡಿಗ್ರಿ, ಲಿಮಿಟ್ಸ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 90 ಡಿಗ್ರಿ, ದಟ್ ಮೀನ್ಸ್ ಫ್ರಮ್ ಅಬೌವ್, ಫ್ರಮ್ ಪಾಸಿಟಿವ್ನಿಂದ ಅವಾಗ ಏನಾಗ್ತದಪ್ಪ? ಟ್ಯಾನ್ ಎಕ್ಸ್ ಏನಾಗ್ತದೆ? ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ನೆಗೆಟಿವ್ ಇನ್ಫಿನಿಟಿ ಆಗ್ತದೆ. ಫ್ರಮ್ ಅಬೌವ್ ಅಂದರೆ ನೆಗೆಟಿವ್ ಇನ್ಫಿನಿಟಿ ಆಯಿತು. ಇಫ್ ಇನ್ನೊಂದೇನು ಬರ್ಬೋದು? ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 90 ಡಿಗ್ರಿ ಮೈನಸ್ ಮೀನ್ಸ್ ಫ್ರಮ್ ಬಿಲೋ, ಫ್ರಮ್ LHL, ಫ್ರಮ್ ಬಿಲೋ. ಅವಾಗ ಏನಾಗ್ತದೆ? ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಪಾಸಿಟಿವ್ ಇನ್ಫಿನಿಟಿ. ನಿನ್ಗೇನು ಸಿಗ್ತದೆ? ಪಾಸಿಟಿವ್ ಇನ್ಫಿನಿಟಿ ಸಿಗ್ತದೆ. ದಟ್ ಮೀನ್ಸ್ ವಿಲ್ ನಾಟ್ ಗೆಟಿಂಗ್ ಎನಿ ಫಿಕ್ಸ್ಡ್ ವ್ಯಾಲ್ಯೂಸ್. ಡಿಫ್ರೆಂಟ್ ವ್ಯಾಲ್ಯೂಸ್ ಬಂದ್ವಾ? ಡಿಫ್ರೆಂಟ್ ವ್ಯಾಲ್ಯೂಸ್ ಬಂದು ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಏನದಲ್ಲ, ಪರ್ಟಿಕ್ಯುಲರ್ 90 ಡಿಗ್ರಿ ಏನದಲ್ಲ, ಆ ಪರ್ಟಿಕ್ಯುಲರ್ 90 ಡಿಗ್ರಿಗೆ ವಿಲ್ ನಾಟ್ ಗೆಟಿಂಗ್ ಎನಿ ಪಾಯಿಂಟ್ ಆರ್ ಎನಿ ವ್ಯಾಲ್ಯೂ. ನಿಮಗೆ ಎನಿ ವ್ಯಾಲ್ಯೂ ಸಿಗಂಗಿಲ್ಲ. ದೇರ್ ಫಾರ್ ದಿಸ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ. ದಿಸ್ ಫಂಕ್ಷನ್ ಈಸ್ ಇನ್ನೊಂದು ಫಂಕ್ಷನ್ ಅಂತ ತಗೊಳ್ಳಂತೆ ನೋಡ್ರಿ. ಲಿಮಿಟ್ ಆ್ಯಸ್ extends to 1, then x square minus 1 divided by x minus 1 is equal to this value ಏನಾಗ್ತದೆ? We can't put 1 here.
ಎಕ್ಸ್ ಈಕ್ವಲ್ ಟು 1 ಅನ್ನು ನಾವು ಅಪ್ರೋಚ್ ಮಾಡಕ್ಕೆ ಬರ್ತದ. ಇಫ್ ಎಕ್ಸ್ ಟೆನ್ಸ್ ಟು 1, ಎಕ್ಸ್ ಈಕ್ವಲ್ ಟು 1 ಹಾಕ್ರೆ ಏನಾಗ್ತದೆ, 1 - 1 = 0 ಆಗ್ತದೆ, 1 - 1 = 0 ಆಗ್ತದೆ. 0/0 ಬಂದ್ಬಿಡ್ತದೆ, ಅನ್ಡಿಫೈನೇಬಲ್, ವಿ ಕ್ಯಾನ್ ನಾಟ್ ಗೆಟ್ ಎನಿ ವ್ಯಾಲ್ಯೂ. ಇದಕ್ಕೇನಪ್ಪ ಅಂದ್ರೆ ಒಂದು ವ್ಯಾಲ್ಯೂ ಇಲ್ಲ. ಇದೇನಾಗ್ತದೆ, ಬರೀ ಇಷ್ಟು ಬರೆದ್ರೆ ಇದೊಂದು ಫಂಕ್ಷನ್ ಆಗ್ತದೆ. ಈ ಫಂಕ್ಷನ್ಗೆ ಏನು ಬೇಕಾದ ವೇರಿಯೇಬಲ್ ಇರ್ಬೋದು, ಏನು ಬೇಕಾದ ವ್ಯಾಲ್ಯೂ ಇರ್ಬೋದು. ಹೌದಾ, ಈ ಫಂಕ್ಷನ್ಗೆ ಏನು ಬೇಕಾದ ವ್ಯಾಲ್ಯೂ ಇರ್ಬೋದು. ಎಕ್ಸ್ ಈಕ್ವಲ್ ಟು 1 ಹಾಕು, ಬೇರೆ ವ್ಯಾಲ್ಯೂ ಬರ್ತದೆ. ಎಕ್ಸ್ ಈಕ್ವಲ್ ಟು 2 ಹಾಕು, 3 ಹಾಕು, 4 ಹಾಕು, ವ್ಯಾಲ್ಯೂಸ್ಗಳು ಚೇಂಜ್ ಹಾಕೊಂತ ಹೋಗ್ತಾವೆ. ಆದರೆ ಈ ಥರ ಬರ್ದಿರ್ತೀಕೋ, ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಅಂತ ಬರೆದಾಗ ನಮ್ಗೇನು ಸಿಗ್ತದೆ ಅಂದರೆ, ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಕಡೆಗೆ ಈ ಫಂಕ್ಷನ್ ಅಪ್ರೋಚ್ ಆಗಕತ್ತದ ಅಂದಂಗೆ ಆಗಲಿ ಮಾಡಿದ್ವಾ. ಆ್ಯಸ್ ಟ್ಯಾನ್ ವ್ಯಾಲ್ಯೂ 89.99 ಡಿಗ್ರಿ ನೀನು ಅಪ್ರೋಚ್ ಮಾಡ್ದಂತಿಕೋ, ಅವಾಗ ಏನಾಗ್ತದೆ, ಟ್ಯಾನ್ ಎಕ್ಸ್ ವ್ಯಾಲ್ಯೂ ಏನಾಗ್ತದೆ ಅಂತಂದರೆ ಪಾಸಿಟಿವ್ ಇನ್ಫಿನಿಟಿ ಕಡೆ ಹೋಗ್ತದೆ. ನಾವೇನು ಮಾಡ್ತೀವಿ, 89.9 ಡಿಗ್ರಿ ಕಡೆಗೆ ಹೊಂಟಿದ್ದೀವಿ. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಏನಾಗ್ತದೆ ಅಂತಂದ್ರೆ ವೈ ವ್ಯಾಲ್ಯೂ ಪಾಸಿಟಿವ್ ಇನ್ಫಿನಿಟಿ. 90 ಡಿಗ್ರಿ 90.001 ಡಿಗ್ರಿ ತಂದು ಹೋಗ್ತೀಕೋ, ಅವಾಗ ಏನಾಗ್ತದೆ, ನೆಗೆಟಿವ್. ಟ್ಯಾನ್ ಎಕ್ಸ್ ವ್ಯಾಲ್ಯೂ ಏನಾಗ್ತದೆ ಅಂದರೆ ನೆಗೆಟಿವ್ ಇನ್ಫಿನಿಟಿ ಕಡೆ ಹೊಂಟೈತಿ. ದಟ್ ಮೀನ್ಸ್ ದ ಫಂಕ್ಷನ್ ಈಸ್ ಅಪ್ರೋಚಿಂಗ್ ಸಮ್ವೇರ್. The function is approaching somewhere. Here you will be putting x value equal to 1. x value 1 ಅನ್ನು ನಾವು ಹಾಕೋದು ಬೇಡ, 1ಗಿಂತ ಸ್ವಲ್ಪ ಕಮ್ಮಿ ಹಾಕೋಣಂತ. 1ಗಿಂತ ಸ್ವಲ್ಪ ಕಮ್ಮಿ ಅಂದರೆ 0.99999 ಹಾಕಿದಾಗ ಈ ಒಂದು ಫಂಕ್ಷನ್ ಏನು ಕೊಡ್ತದ, ಈ ಫಂಕ್ಷನಿಗೆ ನಮಗೇನು ವ್ಯಾಲ್ಯೂ ಸಿಗ್ತದೆ ಅದನ್ನು ನೋಡೋಂತ. ಒಂದು ವೇಳೆ ಎಕ್ಸ್ ವ್ಯಾಲ್ಯೂ 1.00001 ಅಂತ ಹಾಕೋಣಂತೆ. 1 ಹಾಕೋದು ಬೇಡ, 1 ಹಾಕಿದ್ರೆ ಅನ್ಡಿಫೈನ್ ಆಗಿಬಿಡ್ತದೆ. ಹಾಗಾಗಿ 1.00001 ಅಂತ ಹಾಕೋಣಂತೆ. ಅವಾಗ ಏನು ಸಿಗ್ತದೆ ಅಂತ ನೋಡೋಣಂತ. ಅದಕ್ಕಿಂತ ಮುಂಚೆ ಈ ಒಂದು ಲಿಮಿಟನ್ನು ನಾವು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ, ಯಾವ ಥರ ಬಿಡಿಸ್ತೀವಿ, ಇದಕ್ಕೇನು ಆನ್ಸರ್ ಬರ್ತದೆ ಅದನ್ನು ನೋಡ್ಕೊತ ಹೋಗೋಣಂತ. ಮೊದಲಾಗಿ ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1. ಇದು ಬರೀಬೇಕು, ಕಂಟಿನ್ಯೂಸ್ ಬರೀಲೇಬೇಕು, ಬಿಡಪ್ಲೇ ಇಲ್ಲ. x² - 1 ಹೆಂಗೆ ಬರಿಬೋದು, x - 1 ಅನ್ನೋದ್ರ ಬ್ರಾಕೆಟ್ x + 1 ಅಂತ ನಾವು ಬರಿಬೋದು. ಹೋಲ್ ಡಿವೈಡೆಡ್ ಬೈ x - 1 ಅಂತ ಆಗ್ತದೆ. x - 1 ಕ್ಯಾನ್ಸಲ್ ಆಯಿತು. ಈಗೇನು ಬಂತು, x + 1. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 x + 1 ಅಂತ ಬಂತು. ಈಗೇನು ಮಾಡೋಣ, ಎಕ್ಸ್ ಆ್ಯಸ್ ಇಟ್ ಈಸ್ ಡೈರೆಕ್ಟಾಗಿ ಹಾಕೋಣಂತೆ. ಡೈರೆಕ್ಟಾಗಿ ಯಾವ ಗ್ರಾಫ್ ಇತ್ತಪ್ಪ, ಈ ಥರ ಇತ್ತು ಗ್ರಾಫ್. ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 x + 2 = ಏನು ಬರ್ತಿದ್ದಾಗಲೇ ಫಸ್ಟ್ ಎರಡನೇ ಗ್ರಾಫ್ ಮಾಡಿದ್ವಲ್ಲ, x + 2 ಅಂತಂದರೆ ಇಲ್ಲಿ ಡೈರೆಕ್ಟ್ 0 ಹಾಕಿದಾಗ ಏನು ಬರ್ತಿತ್ತು ಅನ್ಸು, 2 ಅಂತ ಬರ್ತಿತ್ತಲ್ಲ, ಆ ಥರ ನಾವು ಇಲ್ಲಿ ಬರೋಣಂತೆ. ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಅಂತಂದರೆ ಎಕ್ಸ್ದಲ್ಲಿ 1 ಹಾಕಂತ. 1 + 1 = 2. 1 + 1 = 2. ದಟ್ ಮೀನ್ಸ್ ಅರ್ಥ ಏನು, ಇದರ ಲಿಮಿಟ್ ವ್ಯಾಲ್ಯೂ ಏನಾಯಿತು, 2 ಅಂತ ಬಂತು. ವಾಟ್ ಈಸ್ ಲಿಮಿಟ್? ಇಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ವೆನ್ ಯು ಪುಟ್ ಎ ಪರ್ಟಿಕ್ಯುಲರ್ ವ್ಯಾಲ್ಯೂ ಇನ್ ಟು ದ ಡೊಮೇನ್. ವೆನ್ ದೆರ್ ಇಸ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಡೊಮೇನ್. ಡೊಮೇನ್ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇದ್ದರೆ ಈ ಒಂದು ಹೋಲ್ ಫಂಕ್ಷನ್ಗೆ ಒಂದು ವ್ಯಾಲ್ಯೂ ಸಿಗ್ತದೆ ನಿನ್ಗೆ. ಆ ವ್ಯಾಲ್ಯೂ ಏನಾಯಿತು, 2 ಅಂತ ಆಯಿತು. ಮೀನಿಂಗ್ ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ನೀಟಾಗಿ ಹೇಳ್ತೀನಿ ನೋಡು. ಎಕ್ಸ್ ವ್ಯಾಲ್ಯೂ 1 ಹಾಕಿದ್ರೆ 0/0 ಬರ್ತದ, ಸಿಗಂಗಿಲ್ಲ. ಎಕ್ಸ್ ಈಕ್ವಲ್ ಟು ಏನು ಹಾಕೋಣ ಅಂತ, ಈಗ 1.001 ಅಂತ ಹಾಕೋಣಂತೆ. 1.001 ಅಂತ ಹಾಕಿದಾಗ ನೀನೇನು ಮಾಡು, 1.001 ಹೋಲ್ ಸ್ಕ್ವೇರ್ -1 ಡಿವೈಡೆಡ್ ಬೈ 1.001 -1 ಈ ಥರ ಹಾಕಿದಾಗ ಆನ್ಸರ್ ಏನು ಬರ್ತದೆ, 1.999 ಬರ್ಬೋದು. ಇಲ್ಲಾಂತಂದರೆ 2.001 ಅಂತ ಬರ್ತದೆ. 2.0 ಹೆಚ್ಚು ಕಡಿಮೆ. ನೋಡಿರಿ, 1 ಹಾಕಿದ್ವಿ ಅಂತಂದ್ರೆ ನಮ್ಗೆ ಆನ್ಸರ್ ಏನು ಸಿಗಂಗಿಲ್ಲ, 2 ಸಿಗಂಗಿಲ್ಲ. 1.001 ಹಾಕಿದ್ರೆ ನಮಗೇನು ಸಿಗ್ತದೆ, 2.001 ಸಿಗ್ತದೆ. ಇದನ್ನು ಗ್ರಾಫಿಕಲ್ಲಿ ರಿಪ್ರೆಸೆಂಟ್ ಮಾಡಿದಾಗ ಯಾವ ಥರ ಸಿಗ್ತದೆ ನಮ್ಮ ಗ್ರಾಫು ನೋಡಿರಿ. ಇಲ್ಲೈತಿಲ್ಲ x + 1 ಬಂದೈತಾ. ಓಕೆ, ಯಾವ ಥರ ರಿಪ್ರೆಸೆಂಟ್ ಮಾಡ್ಬೋದು ಅಂತಂದರೆ, ಇಲ್ಲಿ ಯಾವ ಕಡೆ, ಇಲ್ಲೆಲ್ಲೋ ಒಂದು ಕಡೆ 1 ಐತಿ. 1 ಈ ಪಾಯಿಂಟ್ ಏನು, ಈ ಪಾಯಿಂಟು 2. ಸಿನ್ಸ್ ದ ಫಂಕ್ಷನ್ ಈಸ್ ಸೇಯಿಂಗ್ ದ್ಯಾಟ್ ನೀನು 1 ಅಂತ ಹಾಕಿದಾಗ ಆ 1 ಅಂತಕ್ಕಂಥ ಪಾಯಿಂಟ್ದೊಳಗೆ ಈ ಒಂದು ಫಂಕ್ಷನ್ ಏನಿಲ್ಲ, ಕಂಟಿನ್ಯೂಸ್ ಇಲ್ಲ, ಈ ಥರ ಐತೆ. ಇಲ್ಲೊಂದು ಸ್ವಲ್ಪ ಹೋಲ್ ಅದು, ಅಷ್ಟು ಹೋಲ್ ಅದ ಅಂತಂದರೆ ಎಕ್ಸ್ ಈಕ್ವಲ್ ಟು 1 ಹಾಕಿದಾಗ ವಿಲ್ ನಾಟ್ ಗೆಟ್ ಎನಿಥಿಂಗ್. ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಇಲ್ಲ. ಆವಾಗ ನೀನೇನು ಮಾಡ್ಬೋದು, ಮೇಲಿಂದ ಬರ್ಬೋದು, ಫ್ರಮ್ ಅಬೋವ್ 1+ ಅಂತ ಬರಿಬೋದು. ಎಕ್ಸ್ ಟೆನ್ಸ್ ಟು 1+ ಅಂದರೆ 1.001 ಮೇಲಿಂದ ಬರ್ಬೋದಾ, 1.001 ಅಂತ ಬರ್ಬೋದು. ಇಲ್ಲಾಂತಂದರೆ ಡೌನಿಂದ ಫ್ರಮ್ ಬಿಲೋ ಏನು ಮಾಡ್ಬೋದು ನೀನು, 0.999 ಅಂತ ಬರ್ಬೋದು. 0.9 1 ಅಪ್ರೋಚ್ ಮಾಡ್ಬೋದು. 1 ಅಪ್ರೋಚ್ ಆಗ್ತದೆ, ಬಟ್ 1 ಅಂತ ನಾವು ಹಾಕಬಾರ್ದು. ಒಂದು ವೇಳೆ ಎಕ್ಸ್ ಅಪ್ರೋಚಸ್ ಟು 1 ಅಪ್ರೋಚ್ ಆದಾಗ ನಮಗೇನು ಸಿಗ್ತದೆ, 2.001. ದಟ್ ಮೀನ್ಸ್ 2 ಹೆಚ್ಚು ಕಡಿಮೆ ಸಿಗ್ತದೆ, 2 ಸಿಗುತ್ತದೆ. ಮೀನ್ಸ್ 2 ಅಪ್ರೋಚ್ ಆಗ್ತದೆ.
ವಾಟ್ ಈಸ್ ಲಿಮಿಟ್? ಅಲ್ಟಿಮೇಟ್ಲಿ ಲಿಮಿಟ್ ಅಂದ್ರೆ ಏನು? We can evaluate what we can't get actually by the function. Here we can evaluate what we can't get by the function. ಈ ಫಂಕ್ಷನ್ ಒಳಗಡೆ x = 1 ಹಾಕಿದಾಗ y = 2 ಸಿಗಂಗಿಲ್ಲ, ಯಾಕಂದ್ರೆ ಆ ಜಾಗದೊಳಗಿಂದ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಅದ. ಸೊ ಲಿಮಿಟ್ ನಿನಗೇನು ಹೇಳ್ತದೆ ಅಂತಂದರೆ, ಲಿಮಿಟ್ ವಿಲ್ ಪ್ರೊವೈಡ್ ಯು ಸಮ್ ವ್ಯಾಲ್ಯೂ ವೇರ್ ಯು ಆ್ಯಕ್ಚುಲಿ ಕೆನಾಟ್ ಗೆಟ್ ದಟ್ ವ್ಯಾಲ್ಯೂ ಫ್ರಾಮ್ ದ ಫಂಕ್ಷನ್. Understood? But the function is approaching to that value. Understood? Okay, we can see where the function is approaching even if the value can't be get by the function. We can evaluate ಈ ಒಂದು ಫಂಕ್ಷನ್ ಯಾವ ಕಡೆಗೆ ಅಪ್ರೋಚ್ ಆಗಕತ್ತದ, ಅಲ್ಲಿ ಇನ್ಫಿನಿಟಿ, ಪಾಸಿಟಿವ್ ಇನ್ಫಿನಿಟಿ, ನೆಗೆಟಿವಿಟಿ ಕಡೆ ಅಪ್ರೋಚ್ ಆಗತ್ತಿಲ್ಲ, ಹಂಗೆ ಈ ಒಂದು ಫಂಕ್ಷನ್ ಯಾವ್ದು ಕಡೆ ಅಪ್ರೋಚ್ ಆಗಕತ್ತದ ಅದನ್ನು ನಾವು ಏನು ಮಾಡ್ಬೋದು? ಫೈಂಡ್ ಔಟ್ ಮಾಡ್ಬೋದು. ಬಟ್ ಈ ಫಂಕ್ಷನ್ ಆ ವ್ಯಾಲ್ಯೂನ ಪಡೆಯೋದಕ್ಕೆ ಚಾನ್ಸ್ ಇಲ್ಲ, ಬಟ್ ಆ ವ್ಯಾಲ್ಯೂ ಕಡೆಗೆ ಹೋಗ್ತದೆ. ನೀನು ಇಲ್ಲಿ 1.00 ಹಾಕಿದ್ರೆ 2.001 ಬರ್ತದೆ. ನೀವು ಒಂದು ವೇಳೆ 0.999 ಹೋಲ್ ಸ್ಕ್ವಯರ್ -1 ಡಿವೈಡೆಡ್ ಬೈ 0.999 -1 ಅಂತ ಮಾಡಿದ್ರೆ ತಿಳ್ಕೊ, ಇದೇನು ಬರ್ತದೆ ಆನ್ಸರ್? 1.999 ಅಂತ ಬರ್ತದೆ. ಅಂದರೆ ಇಟ್ ಈಸ್ ಅಪ್ರೋಚಿಂಗ್ ಟು 2. ದ ಫಂಕ್ಷನ್ ಈಸ್ ಅಪ್ರೋಚಿಂಗ್ ಟು 2. ಅರ್ಥ ಆಯ್ತಾ? ಆ ಫಂಕ್ಷನ್ ಯಾವುದಕ್ಕೆ ಅಪ್ರೋಚ್ ಆಗ್ತದೆ, ಎಲ್ಲಿಗೆ ಹೋಗ್ತದೆ, ಎಲ್ಲಿಗೆ ಹೋಗೋದಕ್ಕೆ ಟ್ರೈ ಮಾಡ್ತದೆ, ಅದನ್ನು ನಾವು ಏನೇನು ಮಾಡ್ಬೋದು ಅಂತಂದ್ರೆ ಫೈಂಡ್ ಔಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಎ ಲಿಮಿಟ್. ಲಿಮಿಟ್ನಿಂದ ನಾವು ಫೈಂಡ್ ಔಟ್ ಮಾಡ್ಬೋದು. ವಾಟ್ ಈಸ್ ಲಿಮಿಟ್? ವಿ ಕ್ಯಾನ್ ಗೆಟ್ ವೇರ್ ದ ಫಂಕ್ಷನ್ ಈಸ್ ಅಪ್ರೋಚಿಂಗ್ ಬಟ್ ದ ಫಂಕ್ಷನ್ ಕೆನ್ ನಾಟ್ ಗೆಟ್ ದಟ್ ವ್ಯಾಲ್ಯೂ. ಇದನ್ನು ನಾವು ಒಂದು ಡೆಫಿನಿಷನ್ ರೂಪದಾಗ ಬರೆದಾಗ, ಲಿಮಿಟ್ ಆ್ಯಸ್ ಎಕ್ಸ್ಟೆನ್ಸ್ ಟು ಎ, ಲಿಮಿಟ್ as x tends to a of x is equal to b. That means we can substitute some value into function f of x and get arbitrarily close to b ಅಂತ ನಾವು ಹೇಳ್ತೀವಿ. b ಕಡೆ ನಾವು ವ್ಯಾಲ್ಯೂ ಪಡ್ಕೊತೀವಿ ಅಂತ. ಈ ಒಂದು ಬೇಸಿಕ್ ನಾಲೆಜನ್ನು ಇಟ್ಟುಕೊಂಡು ನಾವೇನು ಮಾಡೋಣ ಅಂತಂದರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಬಿಡಿಸ್ಕೊತ ಹೋಗೋಣಂತೆ. ಈ ಒಂದು ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿತ್ತಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.